ಪೂಜ್ಯ ಸಿದ್ದೇಶ್ವರ ಅಪ್ಪಾಜರನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ಇರತಕ್ಕಂಥ ಪೂಜ್ಯರಿಗೆ ನನ್ನ ನಮಗಳು, ಗಣ್ಯರು ಮತ್ತು ಇಲ್ಲಿ ನೆರೆದಂಥ ಹಿರಿಯರು, ಸಹೋದರ ಸಹೋದರಿಯರು, ಶರಣರಿಗೆ ನನ್ನ ಅನಂತ ನಮಸ್ಕಾರಗಳು. ಇವತ್ತು ಇಲ್ಲಿ ಬಂದು ಮಾತಾಡ್ಬೇಕಂದ್ರೆ ಅದಕ್ಕೊಂದು ನನಗೆ ಭಾಳ ಎಮೋಷನಲ್ ಆಗುತ್ತೆ, ಅದು ವಿಶೇಷನ ಆಗುತ್ತೆ. ನಾವು ಊರಿಂದ ಬಂದು ಇದೆಲ್ಲ ಗ್ರೌಂಡ್ನಾಗ ಕುತ್ಕೊಂಡು ಆರಕ್ಕೆ ಸಿದ್ದೇಶ್ವರಪ್ಪರ ಪ್ರವಚನ ಕೇಳ್ತಿದ್ದೇವೆ ಸಣ್ಣವರಿದ್ದಾಗ. ಅದಾದಮೇಲೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬೇರೆ ಬೇರೆಕ್ಕೆಲ್ಲ ಕಲ್ತ್ಕೊಂಡು ಪ್ರತಿ ವರ್ಷ ಭಾರತಕ್ಕೆ ಬಂದಾಗ ಬಿಜಾಪುರಕ್ಕೆ ಬಂದರೆ ಇಲ್ಲಿ ಬಂದು ಅಪ್ಪರ ಆಶೀರ್ವಾದ ತಗೋತಿದ್ದೇವೆ. ನಾವು ಬಿಜಾಪುರದಾಗ ಒಂದು 7-8 ವರ್ಷ ಹಿಂದುಗಡೆ ಈ ಕೋಟಿ ವೃಕ್ಷ ಅಭಿಯಾನ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ನೇಚರ್ ಕ್ಯಾಂಪಿಂಗ್, ಎಕೋಸಿಸ್ಟಮ್ ರಿಸ್ಟೋರೇಷನ್ ಕ್ಯಾಂಪಿಂಗ್ ಅಂತ ಮಾಡಿದ್ದೇವೆ. ಅಪ್ಪವ್ರ ಮತಿಗೂ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಏನೇನು ಮಾಡ್ಬೇಕಂತ ಎಲ್ಲ ಹೇಳಿ ಒಂದು ಮಾರ್ಗದರ್ಶನ ಮಾಡಿದರು. ಆ ಮಾರ್ಗದರ್ಶನದಲ್ಲಿ ಒಂದು ವೃಕ್ಷ ಆಧಾರಿತ ಕೃಷಿ, ನೈಸರ್ಗಿಕ ಕೃಷಿ, ನಮ್ಮ ಜಡವತ್ತುಗಳನ್ನು ಪುನಶ್ಚೇತನ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಅವರ ದೂರದೃಷ್ಟಿ ತುಂಬ ಮುಂದಾಗಿದ್ದತ್ತು. ನಾನು ಎಲ್ಲ ಕಡೆ ಅಭ್ಯಾಸ ಮಾಡ್ಕೊತ ಹೋಗಿ ಕೃಷಿ ಅರಣ್ಯ, ಜೆನೆಟಿಕ್ ಇಂಜಿನಿಯರಿಂಗು, ಸ್ಪೇಸ್ ರಿಸರ್ಚು, ಇಸ್ರೋಳಗೆಲ್ಲ ಕೆಲಸ ಮಾಡಿ ಹೊರಗಡೆ ಹೋಗಿ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಾವು ಕೃಷಿ ಬಗ್ಗೆ, ಹವಾಮಾನ ವೈಪರೀತ್ಯ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎಲ್ಲ ವಿಷಯ ಬಗ್ಗೆ ಚರ್ಚಿಸ್ತಾ ಹೋದಾಗ ಒಂದು ಗೊತ್ತಾಗಿದ್ದು ನಿಜವಾಯಿತು. ನಮ್ಮ ಕೃಷಿ ಶುರುವಾಗಿದ್ದೇ ಗೋ ಆಧಾರಿತ, ನಂದಿ ಆಧಾರಿತ, ಮರ ಆಧಾರಿತ ಅಂತ. ನಾವು ಈಜಿಪ್ಟ್ ಒಳಗಿದ್ದಾಗ ಒಂದು ದೊಡ್ಡ ಲೈಬ್ರರಿ ಇದೆ. ನಮ್ಮದ ಇರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಸುಟ್ಟು ಹಾಕಿದ್ರು ಹೋಗಿರ್ಬೋದು. ಬಟ್ ಈಜಿಪ್ಟ್ ಬಿಬ್ಲಿಕ್ಕಿಗ ಅಂತಿದೆ. ಅಲ್ಲಿ ಹೋಗಿ ನಾವು ಸ್ಟಡಿ ಮಾಡಿದಾಗ ಅಲ್ಲೊಬ್ಬರು ನೊಬೆಲ್ ಲಾರೆಟ್ ಪ್ರೊಫೆಸರ್ ಇಸ್ಮಾಯಿಲ್ ಅಂತ ತಿಳ್ಕೊಂಡು, ಈಸ್ ವೆರಿ ವೆಲ್ ನೋನ್ ಪರ್ಸನ್. ಅವ್ರು ನನಗೆ ಕೇಳಿದರು, ಬ್ರದರ್ ಸಾಹೇಬ್ರೆ ನಿಮ್ಗೆ ಗೊತ್ತು ನಿಮ್ಮ ಆಹಾರ ಪದ್ಧತಿಗಳು ಏನು ಅಂತ. ನಾವು ನಮ್ಮ ಕಡೆ ಜೋಳ ತಿಂತಿದ್ದೇವೆ, ಸಜ್ಜಿ ಉಣ್ತಿದ್ದೇವೆ, ನವಣಿ ಉಣ್ತಿದ್ದೇವೆ ಸರ್, ನಮ್ಮದು ಮಿಲೆಟ್ ಬೇಸ್ಡ್ ಫುಡ್ ಸಿಸ್ಟಮ್ ಅಂತ ಹೇಳಿದೆ ಅವರಿಗೆ. ಇಲ್ಲ ಅಂತ ಹೇಳಿದ್ರು ಅವರು. ಮತ್ತೇನು ಅಂತ ವಿಚಾರ ಮಾಡಿದಾಗ ಒಂದು ಕೆಲವೊಂದಷ್ಟು ನಮ್ಮ ಹಳಿ ಪರಂಪರೆ 800ಕ್ಕೆ ಹಿಂದಿನ ಪುಸ್ತಕಗಳನ್ನು ನಾವು ನೋಡಿದಾಗ, ನಾವೆಲ್ಲ ಈಗ ಸಿರಿಧಾನ್ಯ ಅಂತಿರೋ ನಮ್ಮ ಹಳಿ ಊಟ ಅನ್ಬೋದು. ಅದಕ್ಕಿಂತ ನೋಡಿದಾಗ ನಿಮಗೊಂದು ಸಿಂಪಲ್ ಆಗಿ ನಾವು ಹಳಿ ಮಹರ್ಷಿಗಳು ಮಹರ್ಷಿಗಳನ್ನು ನೋಡಿದರೆ ಗೊತ್ತಾಗುತ್ತಾ, ಅದ್ರ ಹಿಂದ್ಗಡೆ ಆಕಳು ಇರ್ತಿತ್ತು, ಎತ್ತುಗಳು ಇರ್ತಿದ್ದು, ಮರಗಳು ಇರ್ತಿತ್ತು, ಹಣ್ಣುಗಳು ಇರ್ತಿದ್ದು. ಅದನ್ನೆಲ್ಲ ವಿಚಾರ ಮಾಡಿದಾಗ ನಮ್ಮ ಆಹಾರ ಪದ್ಧತಿ, ನಮ್ಮ ಎನಾಟಮಿ ಅಂದ್ರೆ ನಮ್ಮ ಬಾಲದ ಎನಾಟಮಿ ಹೆಂಗಿದೆ, ಹಲ್ಲುಗಳು ಹೆಂಗಿದೆ, ಜೀರ್ಣಕ್ರಿಯೆ ಹೆಂಗೆ ಎಲ್ಲ ನೋಡಿದಾಗ ನಮಗಿರೋದಂಥ ಆಹಾರ ಪದ್ಧತಿಗಳು ಗೊತ್ತಾಗಿದ್ದು ಹಣ್ಣು ಹಂಪಲ, ಗೆಡ್ಡೆ ಗೆಣಸು, ಹಾಲು ಹಂಪಲ ಅಂತ. ಹೌದಲ್ವಾ, ಇದು ಹೇಗೆ ಸಾಧ್ಯ ಅಂತ ನೋಡಿದಾಗ ನಾವೆಲ್ಲ ಈಗ ಸಿರಿಧಾನ್ಯ ಬಗ್ಗೆ ತುಂಬ ನಾವು ಮಾಡರ್ನ್ ಅಗ್ರಿಕಲ್ಚರ್ ತೃಣಧಾನ್ಯ ಅಂತ ಹೇಳಿದರು, ಅದಕ್ಕೂ ನಾವು ಒಪ್ಕೊಂಡಿದ್ದೇವೆ. ನಮ್ಮ ಎಲ್ಲ ಬೇಳೆಕಾಳುಗಳಿಗೆ ದನಗಳು ಹಕ್ಕಿಗಳನ್ನ ಹೆಸರಿಟ್ರು. ಈಗ ನೋಡ್ಬೇಕು, ನೀವು ಇಂಗ್ಲೀಷ್ನಾಗ ಹೆಸರು ಹೇಳ್ಬೇಕು. ಹಾರ್ಸ್ ಗ್ರಾಮ್, ಹುರುಳಿಗೆ ಹಾರ್ಸ್ ಗ್ರಾಮ್ ಅಂತೇವಿ. ಚಿಕ್ ಪಿ, ಪಿಜನ್ ಪಿ, ಕೌ ಪಿ, ಈ ಥರ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ದನಗಳು ಹೆಸರಿಟ್ಟಾಗ ನಾವಂದೇ ಅದು ನಮ್ಮ ಆಹಾರ ಅಲ್ಲ ಅಂತ ತಿಳ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಆಹಾರಗಳನ್ನು ನಾವು ಬದಲಿಸಿದ್ದೇವೆ. ಏನು ನೋಡ್ತಾ ಹೋದಾಗ ನಮ್ಮ ಮೂಲಭೂತ ಆಹಾರಗಳು ಎಲ್ಲ ನಾವು ಮಾತಾಡ್ತಿದ್ದೇವೆ, ಮರೆತು ಹೋದ ಆಹಾರಗಳು ಅಂತಿದ್ದೇವೆ ನಾವು. ಈ ಪಿಜ್ಜಾ ತಿಂತಿರೋ ಪಿಜ್ಜಾ ಇನ್ನೊಂದು ಕೆಲವೊಂದು ದಿವಸ ಮರೆತು ಹೋಗ್ತೇವೆ ನಾವು. ಮೂಲಭೂತ ಆಹಾರ ಪದ್ಧತಿಗಳು ನಮಗೆ ಏನು ಅಂತಂದರೆ, ಅದು ನಾವು ಉಪವಾಸ ಮಾಡಿದಾಗ ಏನು ತಿಂತೀವಿ ನಾವು, ಹಣ್ಣು ಹಂಪಲು ಗೆಡ್ಡೆ ಗೆಣಸಲ್ವಾ, ಅದು ನಮ್ಮ ಮೂಲ ಆಹಾರ ಪದ್ಧತಿಗಳು. ಆ ಮೂಲ ಆಹಾರ ಪದ್ಧತಿಗಳು ಹೊರಗೆ ವಾಪಸ್ಸು ಬರ್ಬೇಕಂತಂದ್ರೆ ನಾವು ನಂದಿ ಆಧಾರಿತ, ಮರ ಆಧಾರಿತ ಕೃಷಿಗೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಇವತ್ತು ವಿಷಯ ನನಗೆ ಮಾತಾಡಕ್ಕೆ ಹೇಳಿದ್ದು ಸಾವಯವ ಕೃಷಿಯಲ್ಲಿ ಎತ್ತುಗಳ ಪಾತ್ರ ಅಂತ.
ಇದು ಯಾಕೆ ಬಂತು ಅಂತ ನೋಡಿದಾಗ ನಾವು ತುಂಬ ದೇಶದೊಳಗೆ ಎಲ್ಲ ಹೋದಾಗ ನಾನು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ. ಪ್ರತಿಯೊಂದು ದೇಶ, ವೆದರ್ ಅಫ್ಘಾನಿಸ್ತಾನ ಇರ್ಬೋದು, ಇಸ್ರೇಲ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಕ್ಯಾಂಬೋಡಿಯಾ ಇರ್ಬೋದು, ಎಲ್ಲ ಕಡೆ ನಂದಿಗಳನ್ನು ನಾವು ಪೂಜಿಸ್ತೇವೆ. ಯಾಕೆ ಪೂಜಿಸ್ತೇವೆ ಅಂತ ಗೊತ್ತಾದಾಗ ನಮ್ಮ ಕೃಷಿ ನೊಮ್ಯಾಡಿಕ್ ಲೈಫ್ ಸ್ಟೈಲ್ ಗ್ಯಾದರರ್ ಹಂಟರ್ ಬಂದ್ಕೊಂಡು ನಾವು ಒಂದು ಸೆಟಲ್ಮೆಂಟ್ ಕೃಷಿ ಮಾಡಿದಾಗ ಅದಕ್ಕೆ ಆಧಾರ ಆಗಿದ್ದೆ ನಂದಿ, ಜೋಡೆತ್ತುಗಳು ಅಂತ. ಸೊ ಹಂಗೆ ಸ್ಲೈಡ್ ಬುಕ್ ಮಾಡ್ತೀರಾ, ನಾ ಎಷ್ಟು ಕೈ ಮಾಡಿದಾಗ. ಸೊ ಮೈ ಇನ್ಸ್ಪಿರೇಷನ್ ಅಪ್ಪ ಅವರು, ಹಂಗೆ ಕ್ಲಿಕ್ ಮಾಡಿ, ಹಂಗೆ ಒಂದ್ಸಲ ಗೊತ್ತಾಗುತ್ತೆ. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ, ತುಂಬ ಡಿಸ್ಕಷನ್ ಮಾಡ್ತಾ ಇದ್ದಾಗ, ಮರ ಮತ್ತು ಪಶು ಅಂದರೆ ನಮ್ಮ ಲೈಫ್ ಸ್ಟೈಲ್ಗೆ ಎಷ್ಟೊಂದು ಇಂಟ್ರಾಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಹೋದಾಗ ಇದು ಜಗತ್ತೊಳಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೃಷಿ ಒಂದು ಮುಖ್ಯ ಆಧಾರವಾಗಿರ್ತೈತಿ. ಯಾಕಂತಂದರೆ ಜಗತ್ತೊಳಗೆ ನಾವು ಏನೋ ತಂತ್ರಜ್ಞಾನ ಮುಂದೆ ಹೋಗಿರ್ಬೋದು, ಏನೋ ಎಲ್ಲರಿಗೂ ನಾವು ಆಹಾರ ತಿನ್ನಲೇಬೇಕು. ಅದಕ್ಕೆ ನಾವು ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯಲ್ಲಿ ಮೇಲು ಅಂತ ಹೇಳ್ತಿದ್ದೆ ನಾವು. ಅದಕ್ಕೆ ನಾವು ಹಳ್ಳಿಗಳನ್ನು ಬಿಟ್ಟುಕೊಂಡು ಸೇರಕ್ಕೆ ಹೋಗಿದ್ದೇವೆ. ತುಂಬ ತಂತ್ರಜ್ಞಾನದೊಳಗೆ ನಾನು ಸ್ಪೇಸ್ ರಿಸರ್ಚ್ ಒಳಗೆ ಸ್ಯಾಟಲೈಟ್, ಮಷೀನ್ ಲರ್ನಿಂಗ್, ಡಾಟಾ ತುಂಬ ಕೆಲಸ ಮಾಡಿದ್ದೀನಿ. ಅದೆಲ್ಲ ಮಾಡಿದ್ರೆ ಗೊತ್ತಾಗಿದ್ದು ಬ್ಯಾಕ್ ಟು ಸಾಯಿಲ್, ನಾವು ಮಣ್ಣಿಗೆ ಮರಳಿ ಬರಬೇಕು ಅಂತ. ಸೊ ಹಂಗೆ ಇದು ಎಲ್ಲ ನಮ್ಮ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸುತ್ತಾಡ್ತಾ ನಾನು ಎವಿಡೆನ್ಸ್ ಕಲೆಕ್ಟ್ ಮಾಡಿದಾಗ ಎಲ್ಲೆಲ್ಲಿ ಕೃಷಿ ಇದೆಯೋ, ಎಲ್ಲೆಲ್ಲಿ ಸೆಟಲ್ಮೆಂಟ್ ಆಗಿದೆ, ಎಲ್ಲೆಲ್ಲಿ ಹಳ್ಳಿಗಳು ಬಂದು ಶಹರಾಗಿದ್ದೇವೆ ಅಂದರೆ ಅಲ್ಲಿ ನಂದಿನೇ ಕಾರಣ ಅಂತ. ಸೊ ಈ ಪರಿಸ್ಥಿತಿ ನಾವು ಈಗ ಬಂದಿದ್ದೇವೆ. ಈಗ ಇದ್ದ ಮರಗಳನ್ನು ಕಡಿದು ಎಲ್ಲ ಲೈಫ್ ಸ್ಟಾಕ್ ಅಂದರೆ ಅಂತ ನಾವು ಹಸುಗಳು ಇರ್ಬೋದು, ಎತ್ತುಗಳು ಇರ್ಬೋದು, ಈಗೆಲ್ಲ ನಾವು ಫ್ಯಾಕ್ಟ್ರಿ ಒಳಗಿದ್ದೇವೆ. ಆರ್ ಮೋರ್ ಎನಿಮಲ್ಸ್ ಇನ್ ದ ಫ್ಯಾಕ್ಟ್ರಿ ಇನ್ ದ ಫಾರ್ಮ್ಸ್ ಬಿಕಾಸ್ ಆಫ್ ವಿ ಡಿಸ್ಟ್ರಾಯ್ಡ್ ಅವರ್ ಸಾಯಿಲ್. ಅದಕ್ಕೆ ಮೂಲ ಕಾರಣ ನಿಮಗೆ ಗೊತ್ತಿರ್ಬೋದು. 30 ವರ್ಷ ಹಿಂದ್ಗಡೆ ನಾವು ಚಿಕ್ಕವರಿದ್ದಾಗ ನಮ್ಮ ಊರ ಹತ್ರ ಹಳ್ಳ ಇರ್ತಿದ್ದು. ಹಳ್ಳದಾಗ ಹೋಗಿ ಬಹುಶಃ ನೀರು ಕುಡಿತಿದ್ದೇವೆ, ಬಾವಿಯಾಗ ನೀರು ಕುಡಿತಿದ್ದೇವೆ, ಹೊಂಡದಾಗ ನೀರು ಕುಡಿತಿದ್ದೇವೆ. ಇವತ್ತು ಭಾರತದ ಯಾವುದೇ ನದಿ ಇರಲಿ, ನಾವಂತೀವಿ ತುಂಗಾಪಾನ, ಗಂಗಾ ಸ್ನಾನ ಅಂತ. ನಾವು ಕೃಷ್ಣೆಗೆ ಹೋಗ್ತೇವೆ, ಯಾರಾದ್ರೂ ನೀರು ಕುಡಿಯೋಕ್ಕಾಗತ್ತಾ? ಇಲ್ಲ. ಅಷ್ಟೊಂದು ವಿಷಪೂರಿತ ಆಗುತ್ತೆ ನಮ್ಮದು. ಸೊ ಅದನ್ನು ವಾಪಸ್ ತುಂಬಿರ್ಬೇಕಂತಂದರೆ ಈ ಕೃಷಿ ಯಾಕೆ ನಮಗೆ ಲಾಭದಾಯಕ ಆಗುತ್ತಿಲ್ಲ? ನಾವು ಚಿಕ್ಕವರದಿದ್ರು, ಕೃಷಿ ಬರಬೇಡಪ್ಪ, ನಮ್ಗೆ ತುಂಬ ಜಮೀನಿದೆ, ಆದರೂ ಬಟ್ ನಾವು ಒಪ್ಕೊಳ್ಳಿಲ್ಲ. ಸ್ಟಡಿ ಮಾಡು, ಚುಲ್ಲಾಗದ ಅಭ್ಯಾಸ ಮಾಡು, ಮೊದಲು ನೌಕರಿ ತಗೋನಿ. ಸೊ ನಾವು ಸ್ಟಡಿ ಮಾಡಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ, ನೌಕರಿ ತಗೊಂಡಿದ್ದೇವೆ, ಕೆಲಸನೂ ಮಾಡಿದ್ದೇವೆ, ತುಂಬ ಸಂಬಳನೂ ಬರ್ತಿತ್ತು. ಬಟ್ ಕೊನೆಗೆ ಗೊತ್ತಾಗಿದ್ದು ಇದು ಶಾಶ್ವತ ಅಲ್ಲ, ಕೃಷಿನೇ ಶಾಶ್ವತ ಅಂತ. ಅದನ್ನು ಕೃಷಿನೇ ಶಾಶ್ವತ ಮಾಡಬೇಕಂದ್ರೆ ಅದಕ್ಕೆ ಮೂಲಭೂತ ಕಾರಣಗಳಿಂದ ನಾವು ಹುಡ್ಕೊಂತ ಹೋದಾಗ ಸೊ ಗೊತ್ತಾಗಿದ್ದು ಆ ಪ್ರಶ್ನೆಗಳಿಗೆ, ಸರಮಾಲೆಗಳಿಗೆ ಉತ್ತರ ಬಂದಿದ್ದು ಒಂದೇ, ಅದು ನಮ್ಮ ನೈಸರ್ಗಿಕ ಕೃಷಿ ಅಂತ. ಸೊ ಇದೆಲ್ಲ ನ್ಯೂಸ್ ಪೇಪರ್ ಒಳಗೆ ನಾನು ತುಂಬ ಆರ್ಟಿಕಲ್ ಬರ್ದಿದ್ದು ನೋಡಿರ್ಬೋದು. ಅದು ಒಂದು ಆಫ್ ದ ಆರ್ಟಿಕಲ್ ಲೈಕ್ ಬ್ಯಾಕ್ ಟು ದ ನೇಚರ್ ಅಂತ ಒಂದಿರ್ಬೋದು, ಅಥವಾ ನಾವು ಅಗ್ರಿಕಲ್ಚರ್ 4 ವರ್ಷ ನಾವು ಕೃಷಿ ಬಗ್ಗೆ ಕಲಿಸ್ತಿದ್ದೀವಿ. ನನ್ ಆಫ್ ದ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ವಾಂಟ್ ಟು ಬ್ಯಾಕ್ ಟು ದ ಅಗ್ರಿಕಲ್ಚರ್. 4 ವರ್ಷ MBBS ಮಾಡಿದವ್ರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಾಡಿದ್ರೆ ಇಂಜಿನಿಯರ್ ಆಗ್ತಾರೆ. ಕೃಷಿ ಪದವೀರರು ಅಗ್ರಿಕಲ್ಚರ್ ಬರೋಕ್ಕೆ ಕಾರಣ ಬರಲ್ಲ, ಯಾಕಂದ್ರೆ ಲಾಭ ಇಲ್ಲ. ಅದಕ್ಕೆ 100 ಕಾರಣಗಳಿದೆ, ಹುಡ್ಕೊಂತ ಹೋಗೋಣ, ಹೇಳ್ತೀನಿ. ಸೊ ಅದನ್ನು ನೋಡ್ತಾ ಇದ್ದಾಗ ನಾವು AI ಬಗ್ಗೆ ಅಂತೇವಿ. ನಮ್ದು 60%, 54ರಿಂದ 60% ನಮ್ಮ ಎಲ್ಲ ಜನರು ಸಿಟಿಗೆ ಹೋಗ್ತಿದ್ದಾರೆ. ಈಗ ಬೆಂಗಳೂರು 42% ಅದು ಕರ್ನಾಟಕ ಎಕಾನಮಿ ಸಿಟಿಗೆ ಒಂದು ಸಣ್ಣ ಸ್ಮಾಲ್ ಸಿಟಿ ಬೆಂಗಳೂರೊಳಗಿದೆ. ಎಲ್ಲರೂ ನಾವು ಇಲ್ಲಿ 10 ಎಕರೆ ಬಿಟ್ಕೊಂಡು ನಾನು ಏರ್ಪೋರ್ಟಿಂದ ಬರ್ಬೇಕಂದ್ರೆ ನಾನು ಯುವಕರಿಗೆ ಕೇಳ್ತೀನಿ, ಅದು ಊಬರ್ ಡ್ರೈವ್ ಮಾಡ್ತದೆ, ಎಲ್ಲಿಯಪ್ಪ ಅವ್ರ ಮಾತಿನಲ್ಲಿ ಗೊತ್ತಾಗುತ್ತೆ, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಬಿಜಾಪುರ ಇರ್ಬೋದು ಅಂತ. ಯಾಕೆ ಬಂದಿ ಅಂದ್ರೆ, ಏನು ಸರ್ ಕೃಷಿ ಒಳಗೆ ಏನು ಒಕ್ಕಲ್ತಾಗ ಏನೂ ಇಲ್ಲ, ಇಲ್ಲಿ ಬಂದು ಊಬರ್ ಮಾಡಿ ನಾನು ತಿಂಗಳಿಗೆ ಒಂದು 10,000 ರೂಪಾಯಿ ಸಿಗುತ್ತೆ, ಆರಾಮಿದ್ದೀನಿ ಅಂತ. ಸೊ ಆ ಪರಿಸ್ಥಿತಿ ಬಂದಿದ್ದೇವೆ. ಬಟ್ ದರ್ ಇಸ್ ನಾಟ್ ಶಾಶ್ವತ ಆಗಲ್ಲ, ಯಾಕಂದ್ರೆ ಸಿಟಿ ಒಳಗೆ AI ಬಂದು ಮುಸ್ಲಿಮ್ ಸರ್ವಿಸ್ ಸೆಕ್ಟರ್ ಜಾಬ್ಸ್ ಇದೆ. 80% ನಾವು ಎಲ್ಲ ಸಿಟಿ ಒಳಗಿದ್ದು ಸರ್ವಿಸ್ ಸೆಕ್ಟರ್ ಜಾಬು. ಆ ಜಾಬ್ ಹೋದಾಗ ನಾವು ಮರಳಿ ಕೃಷಿಗೆ ಬರಬೇಕಾಗತ್ತೆ. ಕೊಯ್ಟ್ ಒಳಗೆ ಹಿಂಗೆ ಘಟನೆ ಆಯಿತು.
ಗೋಯಿಟ್ಲಾಗ ತುಂಬ ಜನ ನೌಕರಿ ಕಳ್ಕೊಂಡ್ರು, ಒಳ್ಳೆ ಹಳ್ಳಿಗೆ ಬಂದರು. ಆ್ಯಂಡ್ ನಮ್ಮ ವೈಸ್ ಚಾನ್ಸಲರ್ ಆನ್ಲೈನ್ ಲೆಕ್ಚರ್ ಕೊಟ್ಟಾಗ ಹೇಳಿದರು, ಕೆಲವರು ರೈತರು ಬಂದಿದ್ರು, ತುಂಬ ನುರಿತ ರೈತರು ಬಂದಿದ್ರು. ಸರಿ, ನನ್ನ ಮಗ ಬೆಂಗಳೂರಿನಾಗ ನೌಕರಿ ಕಳ್ಕೊಂಡು ಹೊಲಕ್ಕೆ ಬಂದಾನ್ರಿ, ಅವಂಗ ಕಡ್ದು ಗೊತ್ತಾಗಲ್ದು ಬಳದು ಗೊತ್ತಾಗಲ್ದು ಅಂತ. ಹೌದೇನು ತಪ್ಪು ಹೋದ್ರಿ, ನೀವೇ ನೌಕರಿ ಹೊಲಕ್ಕೆ ಬರಬೇಡ, ಬರೀ ಓದಂತಿದ್ರಿ ಓದಿದ ಹೋದ. ಈಗ ಪರಿಸ್ಥಿತಿ ಎಲ್ಲರೂ ಹಾಗೆ ಬರ್ತಿದೆ. ಎಲ್ಲರೂ ತುಂಬ ಪ್ರಯತ್ನ ಮಾಡಿ ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಹೊಲಕ್ಕೆ ಬರಬೇಡ, ನೀನು ಮನೆ ಕೆಲಸ ಮಾಡಬೇಡ, ಬರೀ ಓದು ಅಂತ ಹೇಳ್ತೇವೆ. ಓದಿ ಏನು ಮಾಡ್ತಾರೆ? ಈಗ ನ್ಯೂ ಜಾಬ್ ಟ್ರೆಂಡ್ ಒಳಗೆ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ನೀವು ಮಾರ್ಕ್ಸ್ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಯಾರನ್ನೂ ಹೈರ್ ಮಾಡ್ತಾಯಿಲ್ಲ. ನಿನಗೆ ಒಂದು ಪ್ರಾಬ್ಲಮ್, ಸಮಸ್ಯೆಗೆ ಪರಿಹಾರ ಹುಡುಕಾಕ್ ಬಂದರೆ ನೀನು ನನ್ನ ಕೆಲಸಕ್ಕೆ ಸಿಗುವಂತ. ಅದು ನಮ್ಗೆ ಚೇಂಜ್ ಆಗಬೇಕಾಗಿದೆ. ನಾನು ಪ್ರತಿ ವೀಕೆಂಡ್ ಒಳಗೆ ತುಂಬ IT ಸಾಫ್ಟ್ವೇರ್ ಇಂಜಿನಿಯರ್ಸು ಸಿಟಿ ಔಷಧಿ ಒದ್ದಾಡಿರ್ತಾರೆ, ಅವ್ರ ಜೊತೆ ನಾನು ಸಂಭಾಷಣೆ ಇಟ್ಕೊಂಡಿರ್ತೇವೆ. ಅವ್ರೀಗ ಸಾಕಾಗಿ ಹಳ್ಳಿ ಕಡೆ ಬರೋಕ್ಕೆ ನೋಡ್ತಿದ್ದಾರೆ. ಬಟ್ ಹಳ್ಳಿ ಕಡೆ ಬರಬೇಕಂದ್ರೆ ಅದಕ್ಕೊಂದು ಸ್ವಾವಲಂಬಿ ಜೀವನ ಆಗಬೇಕು, ಅದಕ್ಕೆ ಕೃಷಿನ ಆಗಬೇಕಾಗತ್ತಂತ. ಇದು ನೋಡ್ತಾ ಹೋದಾಗ ಗ್ರೀನ್ ರೆವಲ್ಯೂಷನ್ ಒಳಗೆ ಫೋರ್ಡ್ ಫೌಂಡೇಶನ್ ಬಂದರು, ತುಂಬ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದರು, ಯೂನಿವರ್ಸಿಟಿ ಶುರು ಆದವು, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದು, ICAR ಸಿಸ್ಟಮ್ ಎಸ್ಟಾಬ್ಲಿಷ್ ಆಯಿತು, ಕೃಷಿ ಕಾಲೇಜ್ಗಳು, ಅಗ್ರಿಕಲ್ಚರ್ ಕಾಲೇಜ್ಗಳು ಬಂದವು. ಆ ಲಾಂಛನೊಳಗೆ ನೋಡಿದರೆ ಏನದು ಗೊತ್ತು? ಎತ್ತು ಇದೆ, ಜೋಳ ಇದೆ, ಸೂರ್ಯನ ಇದ್ದಾನೆ. ಬಟ್ ಅದನ್ನ 3 ಬಿಟ್ಟು ನಾವೆಲ್ಲ ಮಾಡ್ತಿದ್ದೀವಿ. ಸೊ ಅದಕ್ಕೆ ನಂದಿ ಕೃಷಿ ಬಗ್ಗೆ ನಾವು ಹುಡುಕಾಡ್ತಾ ಹೋದಾಗ ಅದು ಎಷ್ಟು ಹೇಳಿದ್ರೂ ಕಡಿಮೆನೇ, ಸಮಯ ಕಡಿಮೆ ಇದ್ದೇ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಮುಂದೆ ಹೋಗಿ. ಸೊ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಮರಾಧಾರಿತ ಕೃಷಿ ಅಂತಂದ್ರೆ ಇದು ಬರೀ ಆಹಾರ ಬೆಳೆದು ಅಲ್ಲ, ಇದು ಒಂದು ಶಕ್ತಿ, ಒಂದು ಸಾಮರ್ಥ್ಯ ಹೇಳ್ಬೋದು. ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇರ್ಬೋದು. ಯಾಕಂದ್ರೆ G20 ಇಂಡಿಯಾ ಲಾಂಚ್ ಮಾಡಿದ್ದೇವೆ, ಒನ್ ಹೆಲ್ತ್ ಅಂತ ಹೇಳಿದೆ. ಒನ್ ಹೆಲ್ತ್ ಅಂದ್ರೆ ಹೆಲ್ತ್ ಆಫ್ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್, ಹೆಲ್ತ್ ಆಫ್ ಎವ್ರಿಥಿಂಗ್. ಒಂದು ರಾಷ್ಟ್ರದ ಸಂಪತ್ತನ್ನು ನಾವು 2 ಇದರಿಂದ ಮೆಜರ್ ಮಾಡ್ತೇವೆ. ಹೆಲ್ತ್ ಆಫ್ ದ ನೇಷನ್ ಈಸ್ ಮೆಜರ್ಡ್ ಬೈ ಹೆಲ್ತ್ ಆಫ್ ದ ಸಾಯಿಲ್, ಹೆಲ್ತ್ ಆಫ್ ದ ಪೀಪಲ್. ಹಾಗೆ ಹೇಳಿದರು, ಅಧಿಕಾರಿಗಳು ಹೇಳಿದರು, ನಮ್ಮ ಪಾಟೀಲ್ ಸಾಹೇಬರು ಹೇಳಿದರು, ಆರೋಗ್ಯ ಭಾಗ್ಯ ಅಂತ ಹೇಳಿದರು. ಅದು ಬಹಳ ಸಮಂಜಸವಾಗಿ ಹೇಳಿದ ಮಾತು ಅದು. ಒಬ್ಬ ಮನುಷ್ಯ ಆರೋಗ್ಯ ಕಳ್ಕೊಂಡ್ರೆ ಒಂದೇ ಸಮಸ್ಯೆ, ನಾನು ಆರೋಗ್ಯವಾಗಿ ಗುಣವಾಗಬೇಕಂತ. ಗುಣ ಆದಮೇಲೆ 100 ಸಮಸ್ಯೆ. Sick man only one problem to get fit, but when you fit is 100 problems. That is happening with our agriculture as well. ನಾವು ಮುಂದೆ ಹೋಗಿ ಸೊ ಆ ಥರ ನಾವು ಮರುಭೂಮಿ, ಒಣ ಭೂಮಿ ಎಲ್ಲ ನಾವು ಮುರುಬಿಡ್ಕೊಂಡು ಮುಂದೆ ಬರಬೇಕಂತಂದ್ರೆ, ಸೊ ವಿ ಆರ್ ಲುಕಿಂಗ್ ದ ಕೊಲ್ಯಾಪ್ಸ್ ಆಫ್ ದ ಸಿವಿಲೈಸೇಷನ್ಸ್. ನಮ್ಮ ಹರಪ್ಪ ಮಹೇಂಜಾರ ಇರ್ಬೋದು, ಮಾಯನ್ ಸಿವಿಲೈಸೇಷನ್ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಎಷ್ಟೊಂದು ಸಾಮ್ರಾಜ್ಯಗಳು ನೋಡಿದ್ದೀನಿ ಎಲ್ಲ ಕಡೆನೂ. ಎಲ್ಲ ಕೊಲ್ಯಾಪ್ಸ್ ಆಗಿದ್ದು ಯಾವಾಗ ಅಂತಂದ್ರೆ, ಒಂದು ಮರ ಕಡಿದ್ರು, ಇನ್ನೊಂದು ಹಸುಗಳಿಂದ ಎತ್ತುಗಳಿಂದ ಭೂಮಿನ ಬರಡು ಮಾಡಿದರು, ಆ ಸಿವಿಲೈಸೇಷನ್ ಕೊಲ್ಯಾಪ್ಸ್ ಆಯಿತು. ವಿ ಆರ್ ಗೋಯಿಂಗ್ ದ 6th ಮಾಸ್ ಎಕ್ಸ್ಟಿಂಕ್ಷನ್ಸ್ ಇಯರ್ ನಾವು. ಈಗ ನಾವು ಅದೇ ದಾರಿಯೊಳಗೆ ಹೊಂಟಿದ್ದೇವೆ. ಈಗ ನಾವು ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ನಾವು ಅದೇ ನಶಿಸಿ ಹೋಗ್ಬೇಕಂತ ಆಗುತ್ತೆ. ಮುಂದೆ ಹಾಗೆ ನೆಕ್ಸ್ಟ್ ಮಾಡ್ತಾ ಇರಿ. ಸೊ ದಿಸ್ ಇಸ್ ವೇರ್ ಸುಮ್ಕೆ ಹೇಳಿದ್ರೆ ಜನ ಕೇಳಲ್ಲ. ಅದಕ್ಕೆ ನಾವು ಪ್ರತಿಯೊಂದು ದೇಶಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ, ನಮ್ಮದೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ, ಹಾಕಿದ್ದೇವೆ ನೋಡಿಕೊಂಡು. ಸೊ ದಟ್ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಈಸ್ ಜಸ್ಟ್ ಇಸ್ ಅವರ್ ಓನ್ ಎಕ್ಸ್ಪೆರಿಮೆಂಟ್ಸ್, ವೈ ಇಟ್ಸ್ ರಿಯಲಿ ವರ್ಕಿಂಗ್ ಅಂತ. ಮುಂದೆ ಹೋಗಿ ಹೆಂಗೆ. ಸೊ ಇನ್ನೊಂದು ಹೇಳ್ತಾರೆ, ಮಿಥೇನ್ ಎಮಿಷನ್ನು ಹಸುಗಳಿಂದ ಜಾಸ್ತಿ ಆಗುತ್ತಾ. ಬಟ್ ನಾನು ಅದೆಲ್ಲ ಚೆಕ್ ಮಾಡಿದಾಗ ದೇಸಿ ಹಸುಗಳಿಂದ ನೀವು ಹೆಂಡಿ ಹಾಕಿದ್ರೆ ನೋಡಿರ್ಬೋದು, ತುಂಬ ಟೆಸ್ಟ್ ಮಾಡಿದೆ. ಆ ಹೆಂಡಿ ನಿಮ್ಮ ಕೈಗೆ ತಾಕಲ್ಲ, ಅದು ವಾಸನೆ ಅಷ್ಟೊಂದು ಬರೋಂಗಿಲ್ಲ. ಅದನ್ನು ನಾವು ನೇಟಿವ್ ಲೈಫ್ ಸ್ಟಾಕ್ ನಾವು ರಿಪ್ಲೇಸ್ ಮಾಡಿ ಹೈಬ್ರಿಡ್ ಹಾನ್ಸ್ಟಿನ್ ಫೀಸರ್ ಆ್ಯಂಡ್ HF ಜರ್ಸಿ ಅಂತ ತೊಗೊಂಡು ಬಂದಾಗ ಅದು ಒಂದು. ಅದಕ್ಕೆ ನಾವು ಹಳಿ ಜಾನಪದ ನಮ್ಮ ಶಾಲೆಯಲ್ಲಿ ಹೇಳಿದ ನೆನಪಿದೆ, ಬಸವಣ್ಣ ನಿನ್ನ ಸಗಣಿ ಬೆಳೆದ ಕೈ ಎಸಳ ಯಾಲಕ್ಕಿ ಗುಣಿದ ಅಂತ. ನಾವು ಹಿಂಗೆ ಕೇಳಿದ್ರಪ್ಪ, ನನಗೆ 30 ವರ್ಷ ಬೇಕಾಯ್ತು ನನಗೆ ಹೇಳಿ ನೋಡೋಕೆ. ಬಸವಣ್ಣ ನಿನ್ನ ಸಗಣಿ ಬೆಳೆದ ಕೈ ಎಸಳ ಯಾಲಕ್ಕಿ ಗುಣಿನಾಥ ಅಂತ ನಾವು ಎಕ್ಸ್ಪ್ಲೂಟಿವ್ ಮಾಡಿದ್ದೇವೆ. ಸಗಣಿ ತಗೊಂಡು ಬಳದು ಕೈ ತಗೊಂಡು ವಾಸನೆ ಹೊಡಿದ್ರೆ
ಅದ್ರ ನಾವು ಏಲಕ್ಕಿ ಗುನಿ ತಂದು ಎರಡು ಕಂಪೇರ್ ಮಾಡಿದ್ರೆ ಹಂಗೆ ವಾಸನೆ ಇತ್ತು. ಒಬ್ಬ ಇದು ಇಷ್ಟೊಂದು ಅಮೃತ ಇದೆ ಇಲ್ಲ, ಇದು ಹೆಂಗಿದೆ ಅಂತ ತಿಳ್ಕೊಂಡು ಅದೇ ಮುಂದಂಗೆ ನೋಡ್ತಾ ನೋಡ್ತಾ ಹೋದಾಗ ಎಲ್ಲೆಲ್ಲಿ ಸಾವೇರಿ ಬಗ್ಗೆ ಹೆಸರು ಕೇಳಿರ್ಬೋದು ನೀವು. ನಾವು ಹೆಂಗೆ ಕುರಿಗಳನ್ನು ನಾವು ತರುತ್ತೇವೆ ಹಂಗೆ ದನಗಳು ತರಬೇಕು ಶುರು ಮಾಡಿದ್ರು. ಒಂದು ದಿವಸದ ಎಲ್ಲ ಊರಿನ ದನಗಳು ಒಬ್ಬರದ್ದು ಹೊಲದಾಗ ನಿಂದಿರೋದು, ಮತ್ತೊಬ್ಬರು ಹೊಲದಾಗ ನಿಂದಿರೋದು. ಆ ಹೊಲಗಳು ತುಂಬ ಪವಿತ್ರವಾಗಿ ಸಮೃದ್ಧವಾಗಿ ಬೆಳೆಯಕ್ಕೆ ಶುರುವಾದದು. ಅದನ್ನು ನಾವು ಹಿಂದಕ್ಕಿಲ್ ನಮ್ಮ ನೆಕ್ಸ್ಟ್ ಹೋಗಿ ಹಂಗೆ ನಮ್ಮ ತಾತನ ನಮ್ಮ ಹೊಲದಾಗ ಭಾಳ ದನಗಳು ಇದ್ದು, ಎತ್ತುಗಳು 8 ಎತ್ತಿನ ಒಕ್ಕಲ್ತನ ಇತ್ತು. ಆ್ಯಂಡ್ ಎಮ್ಮಿದ್ದು ಆಕಳುಗಳಿದ್ದು. ನಮ್ಮ ಮುತ್ತೆ ಕೇಳ್ತಿದ್ದೆ, ಮುತ್ತೆ ಎಷ್ಟೊಂದು ಆಕಳದವು ಏನೂ ಹಿಂಡಲ್ಲ ಎದಕ್ಕೆ ಇಟ್ಕೊಂಡು ಅಂತಂದು. ಅವೆಲ್ಲ ಗೊತ್ತಾಗಲ್ಲ ನನಗೆ, ಅವೆಲ್ಲ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಂತಿದ್ರು. ಫರ್ಟಿಲೈಸರ್ ಫ್ಯಾಕ್ಟ್ರಿನ ನಮ್ಗೆ ಅವಾಗ ಸುಮ್ಮನೆ ಕೇಳಿಬಿಟ್ಬಿಟ್ಟಿದ್ದೇವೆ. ಅದು ನಾನು ಸಾಯಿಲ್ ಹೆಲ್ತ್ ಬಗ್ಗೆ ಶುರು ಮಾಡಿದಾಗ ಗೊತ್ತಾಗಿದ್ದು, ಹೌದಲ್ವಾ ಇದು ಹೇಳೋದು ಭಾಳ ನಿಜ ಅದ ಅಂತ. ನಾವು ವೇಸ್ಟ್ ಡಿಕಾಂಪೋಸರ್ ಬಗ್ಗೆ ಕೇಳಿರ್ಬೋದು, ಸೆಲ್ಯುಲರ್ ಡಿಕಾಂಪೋಸರ್ ಬಗ್ಗೆ ಎಲ್ಲ ಕೇಳಿರ್ಬೋದು, ಎಲ್ಲ ನೋಡಿದ್ದೇವೆ. ಡಿಕಾಂಪೋಸ್ಟ್ ಮಾಡೋದು, ಕಾಂಪೋಸ್ಟಿಂಗ್ ಮಾಡೋದು ಎಲ್ಲ ನೋಡಿದಾಗ ಒಂದು ತ್ಯಾಜ್ಯ ವಸ್ತು, ನಿಮ್ಮ ಕಣಿಕರಿ ಇರ್ಬೋದು, ಹೊಟ್ಟಿರ್ಬೋದು, ಸೂರ್ಯಪಾನ ದಂಟ್ರಿರ್ಬೋದು, ಅದಕ್ಕೆ ಕೊಳೆತು ಗೊಬ್ಬರ ಆಗಬೇಕು. ಒಳ್ಳೆ ಜೀವಸತ್ವ ತುಂಬಿದಂಥ ಗೊಬ್ಬರ ಆಗ್ಬೇಕಂದ್ರೆ ಕನಿಷ್ಠ 1 ವರ್ಷ ಬೇಕು, 6 ತಿಂಗಳು 1 ವರ್ಷ ಬೇಕು ಅಲ್ವಾ. ಅದನ್ನ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿದ್ರು ಅಂತಂದ್ರೆ, ದನಗಳಿಗೆ ಹಾಕ್ಬಿಟ್ರೆ 20 ತಾಸಿನಾಗಿ ಜೈವಿಕ ಗೊಬ್ಬರ ಆಗಿಬಿಡ್ತಿತ್ತು. ಯಾಕದು ಇತ್ತಂದ್ರೆ, ಈಗ ನಾವು ಪರಾಲಿ ಬರ್ನಿಂಗ್ ಅಂತ ಡೆಲ್ಲಿ ಒಳಗೆ ಕೇಳಿರ್ಬೋದು, ಎಷ್ಟೊಂದು ರೆಸಿಡ್ಯೂ ನಾವು ಬರ್ನ್ ಮಾಡ್ತಿದ್ದೇವೆ. ಈ ಕಬ್ಬಿನ ಕೃಷಿಕರು ನೋಡ್ಬೇಕು, ಕಬ್ಬಿಗೆ ಉರಿ ಹಚ್ತೇವೆ, ಎಲ್ಲ ಉರಿ ಹಚ್ಕೊಂಡು ಹೊಟ್ಟಿದ್ದೇವೆ ನಾವು. ಯಾಕಂದ್ರೆ ಅದನ್ನ ತಿನ್ನಕ್ಕೆ ದನಗಳಿಲ್ಲ. ನಮ್ಮ ಯು ಪಿ ಚೀಫ್ ಮಿನಿಸ್ಟರ್ ಅವ್ರ ಅಡ್ವೈಸರ್ ನಮ್ಮ ಕೆ ವಿ ರಾಜರು ಒಂದ್ಸಲ ನಾವು ಜೋಡತಿನ ಕೃಷಿ ಶುರು ಮಾಡಿದಾಗ, ನಮ್ಮ ಹಳ್ಳಿಯಿಂದ ಜೊತೆ ಕೃಷಿ ಪುನಶ್ಚೇತನ ಶುರು ಮಾಡಿದಾಗ, ಇಲ್ಲಿ ಯು ಪಿ ಒಳಗೆ ತುಂಬ ದನಗಳದಾವ, ಒಂದು 10 ಲಕ್ಷ ಜನ ಸ್ಟ್ರೇ ಕ್ಯಾಟಲ್ಸ್ ಅದಾವ, ನೀ ಯಾಕೆ ತೊಗೊಂಡು ಹೋಗಿಸಿ ಎಲ್ಲರಿಗೂ ಹಂಚಬಾರ್ದು ಅಂತ ಕಂಡೀಷನ್ ಇತ್ತು, ಕಟಿಗಿರಿ ಹೋಗ್ಬಾರ್ದಂತ. ಬಟ್ ದಟ್ ಈಸ್ ವಾಟ್ ರಿಯಲಿ ರಿಕ್ವೈರ್ಡ್. ಸೊ ಇದು ನೋಡ್ಕೊಂತ ಹೋದಾಗ ಮಲ್ಟಿ ಡೈಮೆನ್ಷನಲ್ ಫುಡ್ ಸಿಸ್ಟಮ್ ಅಂತ ನಾವು ಲ್ಯಾಂಡ್ ಇಕ್ವಲೆಂಟ್ ರೇಷಿಯೋ ಅಂತೇಳಿ, ಒಂದೇ ಭೂಮಿ ಒಳಗೆ ಎಷ್ಟು ಥರ ಬೆಳ್ಕೋಬೋದು ಅಂತ. ನೀವು ಜೋಳ ಹಾಕ್ರಿ, ಸಜ್ಜೆ ಹಾಕ್ರಿ, ಅಕ್ಕಿ ಹಾಕ್ರಿ, ಗೋಧಿ ಹಾಕ್ರಿ, ಒಂದೇ ಲೇಯರ್ ಬೆಳಿತೇವೆ ನಾವು. ಆದರೆ ಮರಾರ್ಧ ಕೃಷಿ ಮತ್ತು ಪಶು ಆಧಾರಿತ ಕೃಷಿ ಒಳಗೆ ನಾವು ತುಂಬ ಸಂಚಾರ ತೋರಿಸಿ ಮುಂದಿಡೆ ಹೆಂಗೆ ಹೋಗ್ತೀರಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ರೆಡ್ ಏರಿಯಾ ಕಾಣುತ್ತೆ ನಿಮಗೆಲ್ಲ, ಅದು ಎಕ್ಸೀಡ್ ನಮ್ಮ ಸಸ್ಟೈನಬಲ್ ಬೌಂಡ್ರಿ ಕಂಡೀಷನ್ ಅಂತೇಳಿ. ಅದ್ರೊಳಗೆ ಏನೇನು ಬೆಳಿತೀವಲ್ಲ ನಾವು ಸಸ್ಟೈನಬಲ್ ಆಗಲ್ಲ, ನಾವು ನಶಿಸಿ ಹೋಗ್ತೇವೆ ಅಂತ. ಅದ್ರೊಳಗೆ ಏನಿರ್ಬೇಕಂತಂದ್ರೆ ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಮಗ್ರ ಕೃಷಿ ಅದಕ್ಕೆ ಹೋಗ್ಬೇಕಾಗತ್ತೆ. ಅದರೊಳಗೆ ಎತ್ತಿನ ಪಾತ್ರಗಳು ಎಷ್ಟಿದೆ ಅಂತ ನಾನು ತೋರಿಸ್ತಾ ಹೋಗ್ತಿದ್ವಿ ಮುಂದ್ಗಡೆ. ಸೊ ಇದೇ ನೋಡಿ, ನಮ್ಮದು 20 ಬ್ಲ್ಯಾಕ್ ಡಾಟ್ ಇದಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಮರಗಳು ಪ್ರಾಣಿಗಳನ್ನು ನಾವು ಕಡಿಮೆ ಮಾಡ್ಕೊಂತ ಹೋಗಿದೆ ಭೂಮಿ ಮೇಲೆ. ಜೋಡೆತ್ತು ಹೋದವು, ದನಗಳು ಹೋದವು, ಮರಗಳು ಹೋದವು, ಅಕ್ಳಿ ಸಾಲು ಹೋದವು, ಡೈವರ್ಸಿಟಿ ಹೋದವು. ಮೊದಲು ನಾವು ಮನ್ಯಾಗ ಅಟ್ಟದಾಗ 10 ಥರ ಹೆಸರು ಇರ್ತಿದ್ದು. ತಿಂಗಳ ಹೆಸರು ಬೇರೆ, ಉಜ್ಜುಳ ಹೆಸರು ಬೇರೆ, ಉಂಡಿ ಹೆಸರು ಬೇರೆ, ಬೇರೆ ಬೇರೆ ಹೆಸರು ಇರ್ತಿದ್ದು. ಒಂದು ಸಂತೆ ಒಳಗೆ ಹೋದಂತಂದ್ರೆ ಎಲ್ಲರೂ ಟೊಮೆಟೊ ಮಾರಕ್ಕೆ ಬಂದಂತಂದ್ರೆ ಆ ಟೊಮೆಟೊ ಎಲ್ಲರೂ ಹೊಲದಲ್ಲಿ ಬೇರೆ ಬೇರೆ ಟೊಮೆಟೊ ಇರ್ತಿದ್ದು. ಒಂದು ಬದ್ನಿಕಾಯಿ ಕರಿ ಬದ್ನಿಕಾಯಿ ಮಾಡೋಕ್ಕೆ ಬೇರೆ ಇರ್ತಿತ್ತು, ಎಣ್ಣೆಗೆ ಮಾಡೋಕ್ಕೆ ಬೇರೆ ಇರ್ತಿತ್ತು. ಅವರೊಬ್ಬೊಬ್ಬ ರೈತರದ್ದು ಬೇರೆ ಬೇರೆ ಡೈವರ್ಸಿಟಿ ಇರ್ತಿತ್ತು. 80% ನಮ್ಮ ಜೈವಿಕ ಡೈವರ್ಸಿಟಿ ಅಂತೀವಲ್ಲ, ಅದು ನಶಿಸಿ ಹೋಗಿಬಿಡ್ತು ಈ ಮೊನೋಕ್ರಾಪಿಗೆ ಬಂದ ಮೇಲೆ. ಅದಕ್ಕೆ 2020 ನಾನು ಭಾರತಕ್ಕೆ ಬಂದದ್ದು, ಅವರ ಪ್ರೈಮ್ ಮಿನಿಸ್ಟರ್ ಮೆಟ್ ಇನ್ ಗ್ಲಾಸ್ಗೋ, ಕಮ್ ಟು ದ ಇಂಡಿಯಾ ಆಸ್ ಎ ಕಂಟ್ರಿ ಡೈರೆಕ್ಟರ್, ದೇಶ ನಿರ್ದೇಶಕಾಗಿ ಬಂದು ಗ್ರೀನ್ ಇಂಡಿಯಾ ಮಿಷನ್ನ ನೋಡ್ತಾ ಇದ್ದಾಗ ಎಲ್ಲ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡಿದ್ದು ಈ ದೇಶದ ಮರಗಳು ಎಷ್ಟು ಹೋಗಿದೆ ಅಂತ. ಎಲ್ಲ ನೋಡಿದಾಗ 89% ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ದರ್ ಇಸ್ ನೋ ಟ್ರೀಸ್. ನಾವು ಸಣ್ಣವರಿದ್ದಾಗ ನೀಲಹಣ್ಣಿನ ಗಿಡ ಇರ್ತಿದ್ದು, ಮಾವಿನ ಗಿಡ ಇರ್ತಿದ್ದು, ಬನ್ನಿ ಗಿಡ ಇರ್ತಿದ್ದು, ನೋಡ್ರೆಲ್ಲ ಹೋಗ್ಬಿಟ್ಟಿದ್ದು. ಅದನ್ನು ವಾಪಸ್ ಬರ್ಬೇಕಂತ ಬೆಂಡಿಂಗ್ ದ ಕರ್ವ್ ಅಂತೀವಿ ನಾವು. ಅದಕ್ಕೆ ಅದನ್ನು ವಾಪಸ್ ಹೋಗ್ಬೇಕು. ಅದು ಬರೀ ನಾವು ಗಿಡ ಹಚ್ಚರಿ, ಹರ್ ಮೇಡ್ ಪರ್ ಪೇಡ್ ಅಂತ ಹೇಳಿದ್ರಿ, ಸೇವ್ ದ ಸಾಯಿಲ್ ಅಂತ ಆಗಲ್ಲ. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಅಂತ. ಅದಕ್ಕೆ ನಾವಂತೀವಿ ಎತ್ತು ಸಾಕಿ, ಮರ ಬೆಳೆಸಿ, ಮಣ್ಣು ಉಳಿಸಿ, ಮನುಕುಲ ಬೆಳೆಸಿ ಅಂತ. ಹಂಗೆ ಹೋಗ್ತಾರೆ ಮುಂದೆ. ಸೊ ದಿಸ್ ಇಸ್ ವೇರ್ ಐ ಕಮಿಂಗ್ ಟು ದ ಹೆಲ್ತ್.
ಇದು ಯಾಕೆ ವಿಷಯ ಬಂತು ಅಂತಂದರೆ, ನಾನು ಭಾರತಕ್ಕೆ ಬಂದಾಗ ನಾನು ಫಸ್ಟ್ ನನಗೆ ಇದು ಎವ್ರಿವನ್ ಟಿಲ್ ದಟ್ ಇಂಡಿಯಾ ಇಸ್ ಬಿಕಮ್ ಎ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಜಗತ್ತಿನ ಡಯಾಬಿಟಿಕ್ ರಾಜಧಾನಿ ಆಗಿದೆ ನಮ್ಮ ದೇಶ. ಹೌದಲ್ಲ ಅಂತ ನೋಡಿದಾಗ 40 ಮಿಲಿಯನ್ ಅಂದರೆ 40 ಕೋಟಿ ಜನ ಡಯಾಬಿಟಿಕ್ ಅದಾರ ನಮ್ಮ ಹತ್ರ, ಪ್ರೀ ಡಯಾಬಿಟಿಕ್ ಅದಾರ. ಇನ್ನು 3 ತಿಂಗಳ ಹಿಂದ್ಗಡೆ ನಮ್ಗೆ ಕ್ಯಾನ್ಸರ್ ಡಾಕ್ಟರ್ ಬಂದಿದ್ರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ. ನಮ್ಮ ಮನೆಗೆ ಡಿಸ್ಕಸ್ ಮಾಡೋಕೆ ಬಂದಿದ್ರು ಸರ್. ಇದು ಅದನ್ನ ನಾನು ಎಲ್ಲ ಲೆಕ್ಚರ್ ಕೇಳ್ಕೊಂಡು ಅವ್ರು ಹೇಳಿದರು, ಅವ್ರು ಕೇಳಿದೆ ನಾನು, ನಿಮ್ಮ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಎಂಟೈರ್ ಇಂಡಿಯಾ ಒಳಗೆ ನೀವು ಸ್ಟ್ಯಾಟಿಕ್ ಹೇಳಿ ನಿಮ್ಗೆ ಎಷ್ಟೊಂದು ಕ್ಯಾನ್ಸರ್ ಇದೆ ಅಂತ. ಅವ್ರು ಹೇಳಿದ್ರು, ಸರ್ ನೀವು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, 30% ನಮ್ಮ ಇಂಡಿಯನ್ಸು ಭಾರತೀಯರಿಗೆ ಪ್ರೋನ್ ಟು ಕ್ಯಾನ್ಸರ್ ಆರ್ ದೇ ಆರ್ ಕ್ಯಾನ್ಸರ್ ಅಂತ ಹೇಳಿದರು. ನನಗೆ ದಿಗ್ಭ್ರಮೆ ಆಯಿತು. 30% ಪೀಪಲ್ಗೆ ಕ್ಯಾನ್ಸರ್ ಆರ್ ಪ್ರೋನ್ ಟು ಕ್ಯಾನ್ಸರ್ ಅಂತ. ಅದಕ್ಕೆ ಕಾರಣಗಳು ಏನು ಕಾರಣ ಇರ್ಬೋದು ಇದಕ್ಕೆಲ್ಲ ಅಂತ. ಸರ್, ಆಹಾರ ಪದ್ಧತಿ ಒಂದು ಮೇನ್ ಕಾರಣ. 2ನೇ ಕಾರಣ ಹೇಳಿದರು ಸ್ಟ್ರೆಸ್ಸು. 3ನೇ ಕಾರಣ ಪೊಲ್ಯೂಷನ್. ಎಲ್ಲ ನಾವು ಮಾಡ್ಕೊಂಡಿದ್ದು. ಅದಕ್ಕೆ ಪಂಚಭೂತಗಳು ಅಂತೀವಿ ನಾವು, ಪಂಚಮಹಾಭೂತಗಳು ಅಂತೀವಿ. ಲ್ಯಾಂಡ್, ಸಾಯಿಲ್, ಆಹಾರನೂ ಪೊಲ್ಯೂಷನ್ ಆಯಿತು, ನೀರೂ ಪೊಲ್ಯೂಷನ್ ಆಯಿತು, ಗಾಳಿನೂ ಪೊಲ್ಯೂಷನ್ ಆಯಿತು. ಬಟ್ ನಾನು ಡೆಲ್ಲಿ ಬಂದ ಇನ್ನೊಂದು ಆಶ್ಚರ್ಯ ನನಗೆ ಕಾಣಕ್ಕಾದಿತ್ತು. ನಾನು ಅಲ್ಲಿದ್ದ ಹೊರದೇಶದಿಂದ ಡೆಲ್ಲಿಗೆ ನನಗೆ ಟ್ರಾನ್ಸ್ಫರ್ ಆಗಿ ಡೆಲ್ಲಿಗೆ ಕುಂತಾಗ ವಿತಿನ್ 6 ತಿಂಗಳೊಳಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂದ್ಬಿಡ್ತು ನನಗೆ. ಏನು ನಾನು ಬೆಳಗ್ಗೆ ಸೂರ್ಯೋದಯ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಸನ್ನಿ ಎಕ್ಸ್ಪೋಜರ್ ಆಗ್ತೀನಿ, ಆದರೂ ನನಗೆ ಯಾಕೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂತ ನೋಡಿದಾಗ ನಾನು ಡಾಕ್ಟ್ರಿಗೆ ಹೋಗಿ ಏರೋಸೋಲ್ ಪಾರ್ಟಿಕಲ್ಲು ಇಸ್ರೋಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ಸಿಟಿ ಒಳಗೆಲ್ಲ ಏರೋಸೋಲ್ ಅಂದರೆ ಈ ಪೊಲ್ಯೂಷನ್ ಪಾರ್ಟಿಕಲ್ ಬರುತ್ತಲ್ಲ, ಅದು ಒಂದು ಲೇಯರ್ ಆಗಿ ಫಾರ್ಮೆನ್ಸ್ ಮಾಡಿದಾಗ ಸೂರ್ಯನ ಅತಿ ಇಫೆಕ್ಟಿವ್ ರೇಸ್ ಫಾರ್ ದ ವಿಟಮಿನ್ ಡಿ ಅಸ್ಯುಮಿಲೇಷನ್ ಅಂತೀವಲ್ಲ ನಾವು, ಅದು ನಮ್ಮ ಚರ್ಮಕ್ಕೆ ತಾಗದೇ ಕಾರಣದಿಂದ ಎಲ್ಲರಿಗೂ ಸೇರಿರತಕ್ಕಂಥ ಮಂದಿಗೆ ಎಲ್ಲರಿಗೂ ವಿಟಮಿನ್ ಡಿ ಬರ್ತಂತ ಗೊತ್ತಾಯಿತು. ಅಂದರೆ ಅದನ್ನು ಕಳ್ಕೊಂಡಿದ್ದೆ. ಬೆಳಕಿಂದ ಒಂದು ನಮ್ಮ ಅಗ್ನಿ ಸಿಗುತ್ತಿತ್ತು, ಅದನ್ನು ಕಳ್ಕೊಂಡಿದ್ದೆ. ಆಕಾಶ ಅಂತೂ ಯಾವಾಗ ಕಳ್ಕೊಂಡಿದ್ದೆ, ಯಾರು ಮೇಲೆ ಹೋಗಿ ಮಲ್ಕೊಳ್ಳೋಂಗಿಲ್ಲ, ಹೊಲದಾಗ ಮಲ್ಕೊಳ್ಳೋಂಗಿಲ್ಲ. ಸಿಟಿ ಒಳಗೆ ಕೇಳ್ರಿ, ಒಬ್ಬನು ಸೂರ್ಯನ ಚಂದ್ರನ ನಕ್ಷತ್ರ ನೋಡಿರಂಗಿಲ್ಲ. ಹೀಗಾಗಿ ಪಂಚಮಹಾಭೂತಗಳು ನಾವು ಹಾಳಾಗೋಗಿದೆ. ಆ ಪಂಚಭೂತ ಹಾದು ವಾಪಸ್ ಬರ್ಬೇಕಂದ್ರೆ ನಮಗೆ ಎತ್ತುಗಳ ಆಧಾರ ಬೇಕಾಗತ್ತೆ. ಮುಂದೆ ಹೋಗೋದೇ ಹೇಳ್ತೀನಿ. ಸೊ ಅದಕ್ಕೆ ಮೈ ಬ್ರೇನ್ ಆ್ಯಂಡ್ ಗಟ್ ಈಸ್ ಕನೆಕ್ಟೆಡ್. ಆ ಎರಡಕ್ಕೂ ನಾವು ಸಮಜ್ಞೆ ಆಗ್ಬೇಕಂದ್ರೆ ಆಹಾರ ಪದ್ಧತಿಗಳು ಬದಲಾಗಬೇಕು. ಆ ಆಹಾರ ಪದ್ಧತಿ ಬದಲಾಗಬೇಕಂತಂದ್ರೆ ನಮ್ಮ ಪಾರಂಪರಿಕ ಕೃಷಿ ವಾಪಸ್ ಹೋಗ್ಬೇಕು. ಮುಂದೆ ಹಿಂಗೆ. ಸೊ ದಿಸ್ ಇಸ್ ದ ಗಟ್ ಬಯೋ. ಅಂದರೆ ಅದು ನೀವು ಮಿಲೆಟ್ ಬಗ್ಗೆ ಹೇಳಿದಿರಲ್ಲ, ಆ ಫೈಬರ್ಸ್ ಮಿಲೆಟ್ಸ್. ಯಾಕೆ ಮಿಲೆಟ್ಸ್ ಒಳ್ಳೇದು ಅಂತಂದರೆ ತುಂಬ ಫೈಬರ್ಸ್ ಇರುತ್ತೆ. ಆ ಮಿಲೆಟ್ ನಾವು 300x ಒಳಗೆ ಜೂಮ್ ಮಾಡಿದಾಗ ಆ ಥರ ಕಾಣೋದು. ಅದು ಎಲ್ಲ ಬ್ಯಾಕ್ಟೀರಿಯಾದ ಈಟಿಂಗ್ ಅಂತ ಒಂದು ತಿನ್ನ ಥ್ರೆಡ್ ಕಾಣ್ತಿದ್ದಲ್ಲ, ಅದು ಮಿಲೆಟ್ ಫೈಬರ್ದು. ನಮ್ಮದೇ ನವಣಿ ತಿಂದ್ರಿ, ನೀವು ಸಜ್ಜಿ ತಿಂದ್ರಿ, ಅದ್ರ ಫೈಬರ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಬರುತ್ತೆ. ಅದಕ್ಕೆ ನಾವು ಮಿಲೆಟ್ಸ್ ಯಾಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ರೆ ಫೈಬರ್ ರಿಚ್, ಸ್ಲೋ ಗ್ಲೈಸಮಿಕ್ ರಿಲೀಸ್ ಆಗ್ತಿರುತ್ತೆ, ಹಂಗೆ ಆರೋಗ್ಯಕ್ಕೆ ಇರುತ್ತೆ ಅದಕ್ಕೆ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದಾನೆ. ನೆಕ್ಸ್ಟು ಹಂಗೆ ನೆಕ್ಸ್ಟ್ ಮಾಡಿ. ಸೊ ಇದು ಒಂದು ಇಂಪಾರ್ಟೆಂಟ್. ಈಗ ಪ್ರಕೃತಿ ಆಧಾರಿತ ಕೃಷಿ ಮತ್ತು ಪ್ರಕೃತಿ ಆಧಾರಿತ ಆಹಾರ ಪದ್ಧತಿಗಳು. ಅದ್ರ ಸೆಂಟರ್ ನೋಡ್ತಿರ್ಬೇಕು ನೀವು. ಒಂದು ಮರ ಇದೆ, ಮತ್ತೊಂದು ಮಣ್ಣು ಇದೆ, ನಡು ನೀರು ಇದೆ, ಎತ್ತುಗಳು ಇದೆ. ಅದಕ್ಕೆ ಕಂಟಿನ ಮಧ್ಯೆ ನಾವು ಅದು ಹೋದ್ಮೇಲೆ ನಮಗೆಲ್ಲ ಶುರುವಾಗಿದ್ದು. ಯಾಕೇನು ಹೇಳ್ತೀನಿ, ಈಗ 96% ಆಫ್ ದ ಇಂಡಿಯನ್ ಸಾಯಿಲ್ಸ್ ಅಂದ್ರಲ್ಲ, ನಮ್ಮ ಭಾರತದ ಮಣ್ಣುಗಳು ಕಂಪ್ಯಾಕ್ಟ್ ಆಗಿದೆ. ಯಾಕಂದ್ರೆ ನಾವು ಟ್ರ್ಯಾಕ್ಟರ್ ಓಡಿಸ್ತಿದ್ದೇವೆ, ಹಸಿ ಮಣ್ಣಾಗಿ ಟ್ರ್ಯಾಕ್ಟ್ರಿ ಹೊಡಿತಿದ್ದೇವೆ. ಮೇಲೆ ನಾವು ನೆಗಲಿ ಹೊಡೆದಾಗ 8 ಇಂಚ್ ಅಷ್ಟೇ ನಮ್ಗೆ ಮೃದು ಮಣ್ಣು ಕಾಣುತ್ತೆ. ಅದ್ರ ಕೆಳಗಡೆ ಒಂದು ಕ್ಯಾಂಕರ್ ಫಾರ್ಮೇಷನ್ ಆಗುತ್ತೆ, ಕಾಂಪ್ಯಾಕ್ಟ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಬಿದ್ದ ನೀರೇನಾಗುತ್ತೆ, ಹರಿದು ಹೋಗುತ್ತೆ. 90% ನೀರು ಹರಿದು ಹೋಗುತ್ತೆ. ಹರಿದು ಹೋಗಿದಾಗ ಮಣ್ಣಿನ ಮೇಲಿನ ಒಳ್ಳೆ ಮಣ್ಣು ತೊಗೊಂಡು ಹೋಗುತ್ತೆ. ಪ್ರತಿ 1 ಹೆಕ್ಟೇರ್ಗೆ 21 ಟನ್ ನಮ್ಗೆ ಹರ್ಕೊಂಡು ಹೋಗುತ್ತೆ ನೀರು ಮಣ್ಣಿನಾಗ. ಓಕೆ, ಅದು ಒಂದಾಯಿತು. ಮಳೆ ಬಿತ್ತು, ಫ್ಲಡ್ ಆಯಿತು. ಮಳೆ ಬಂದ ತಕ್ಷಣ ನದಿ ತುಂಬ ಇರ್ತಾವೆ, ನದಿ ತುಂಬ ಡ್ಯಾಮ್ ತುಂಬ್ತಾವ. ಮಳೆ ನಿಂತ ತಕ್ಷಣ ಡ್ರಾಟ್. ದೇರ್ಸ್ ಕಾನ್ಸಿಕ್ವೆನ್ಸಸ್ ಬಿಕಾಸ್ ಅವರ್ ಸಾಯಿಲ್ ಇಸ್ ಡೆಡ್. ಅದಕ್ಕೆ ಮರಗಳು ಯಾಕೆ ಬೇಕಂತಂದ್ರೆ, ಎತ್ತುಗಳು ಯಾಕೆ ಬೇಕಂದ್ರೆ ಮಣ್ಣಿನ ಸಾಯಿಲ್ ಸ್ಪಾಂಜ್ ಜಾಸ್ತಿ ಆಗುತ್ತೆ. ಬಿದ್ದ ನೀರು 50% ನಾವು ಹಿಂಗೆ ಹೋದ್ರೆ ನಮ್ಮ ಭೂಗರ್ಭ ಜಲ, ಗ್ರೌಂಡ್ ವಾಟರ್ ಮೇಲೆ ಬರಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವು ಸ್ಪ್ರಿಂಗ್ ಸೆಡ್ ಮಾಡಲ್ ಅಂತೀವಿ. ನಿಮ್ಮ ಯಾರೇ ಹೊಲದಲ್ಲಿ ಎತ್ತು ಮತ್ತು ಮರಗಳು ಮತ್ತು ಬಯೋಡೈವರ್ಸಿಟಿ
ಜೈವಿಕ ವೈದ್ಯ ತೊಂಬಂದ್ರೆ ಅಂತಂದ್ರೆ ಬಿದ್ದ ನೀರು ಒಳಗೆ ಹೋಗುತ್ತಾ, ಸಾಯಿಲ್ ವಾಟರ್ ಅಂತೇವೆ, ಗ್ರೀನ್ ವಾಟರ್ ಅಂತೆ, ಅದು ನೀರು ಹಿಡ್ಕೊಳುತ್ತಾ. ಹಿಂಗಾಗಿ ನೀವು ವಿತೌಟ್ ಇರಿಗೇಷನ್ ಯು ಗೋ ದ 3 crops. ವಿ ಡಿಡ್ ಎಕ್ಸ್ಪೆರಿಮೆಂಟ್, ತುಂಬ ಲಾರ್ಜ್ ಸ್ಕೇಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ, ಅದು ಬರ್ತಾ ಇದೆ ರಿಸಲ್ಟ್ಸ್ ಎಲ್ಲ ನಿಮಗೆ ಮುಂದೋಗಿ ಹೆಂಗೆ. ಸೊ ಎಲ್ಲ ಸಮಸ್ಯೆಗಳಿಗೆ ನಾವು ಹೇಳ್ತಿರೋದು ಅಗ್ರೋ ಎಕಾಲಜಿ, ಟ್ರೀ ಬೇಸ್ ಸಿಸ್ಟಮ್ಸ್ ಆ್ಯಂಡ್ ಲೈಫ್ ಸ್ಟಾಕ್ ಬೇಸ್ ಸಿಸ್ಟಮ್ಸ್. ಹಂಗೆ ಮುಂದೋಗಿ. ಸೊ ನೆಕ್ಸ್ಟ್ ಹೋಗ್ತಾ ರೀ. ನೆಕ್ಸ್ಟ್ ಅದಕ್ಕೆ ಸೈಡು ಒಂದು ಹೇಳಿದ್ನಲ್ಲ ನಿಮಗೆ, ಈಗ ನಾವು ಎಲ್ಲ ಆಹಾರ ತಿಂತಿದ್ದೇವೆ ನಾವು, ವೆದರ್ ಸೇಬು ಹಣ್ಣು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಕ್ಯಾಬೇಜು, ಕಾಲಿಫ್ಲವರ್ ಎಲ್ಲ ನೋಡಿ, ಅದೆಲ್ಲ ನಮ್ಮ ಆಹಾರಗಳಲ್ಲ. ಎಷ್ಟೇ ಆಹಾರ ನೀವು ಕೌಂಟ್ ಮಾಡಿ ಅಟ್ ಪ್ರೆಸೆಂಟ್ ಡೇ, ವಿ ಆರ್ ಆಲ್ ಆರ್ ಇಂಪೋರ್ಟೆಡ್ ಥಿಂಗ್ಸ್. ನೀವು ಚಿಕ್ಕಪಿನ ಇರ್ಬೋದು, ನಾವು ಜೋಳ ನಮ್ಮದು ಅಂತೀವಿ, ಜೋಳಕ್ಕೆ ಎಣ್ಣೆಯದ್ದು ಆ ಥರ. ಬಟ್ ಆ ಕಡೆ ಇದೆ ನೋಡಿ, ನಿಮ್ಮ ಹತ್ತಿರಕಿನ ಇರ್ಬೋದು, ಮೋರಿಂಗನೇ ಇರ್ಬೋದು, ನುಗ್ಗೆಕಾಯಿನೇ ಇರ್ಬೋದು, ಕಿರ್ಸಲ್ ಇರ್ಬೋದು, ರಾಜಗಿರಿ ಇರ್ಬೋದು, ಕರ್ಚಿಕಾಯಿ ಇರ್ಬೋದು, ಅದು ಎಲ್ಲ ನಮ್ಮ ಪದ್ಧತಿಗಳು, ಆಹಾರ ಪದ್ಧತಿಗಳು. ಅವು ಎಷ್ಟು ಒಳ್ಳೆಯವು ಅಂತಂತಂದ್ರೆ ನೀವು ಹತ್ತಿರಕ್ಕೆ ಈಗ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ವಿಡಿಯೋದಲ್ಲಿ ನೋಡಿರ್ಬೋದು. ನೀವು ಈಗ ಹೋಗಿ ಹೊಲ್ದಾಗ ಹೋಗಿ ಪೂರಾ ಎರಿ ಮಣ್ಣು ಬಿರುಕು ಬಿಟ್ಟಿರ್ತ, ಆ ಬಿರುಕು ಬಿಟ್ಟು ಮಣ್ಣಿನ ಕಟ್ ಮಾಡಿ ನೋಡ್ರಿ, ಹತ್ತಿರಕ್ಕೆ ಕಳ ಹೊಳಿತಿರ್ತ, ಕೆಳಗೆ ಮಣ್ಣ ನೀರ ಇರಂಗಿಲ್ಲ. ನಾವು ತುಂಬ ರಿಸರ್ಚ್ ಮಾಡೋದ್ರ ಬಗ್ಗೆ. ಹುಳ್ಳಿ ನಾವು ಎದಕ್ಕೆ ಅಕ್ಕಡಿ ಕಲಸ ಹುಳ್ಳಿ ಮಡಿಗೆ ಯಾಕೆ ಹಾಕೋತಿದ್ದೇವೆ, ಹುಳ್ಳಿ ಎಲ್ಲಿ ಕಟ್ ಮಾಡ್ಕೊಂಡು ನೋಡ್ರಿ, ಅಟ್ಮಾಸ್ಫಿಯರ್ಕ್ ಮಾಯಿಶ್ಚರ್ ನೀರು ತೊಗೊಂಡು ಸಜ್ಜಿ ಕೊಡ್ತಿತ್ತು, ಸಜ್ಜಿ ಹುಳ್ಳಿ ಕುಡ್ಕೊಂಡು ಚೆನ್ನಾಗಿ ಬೆಳಿತಿತ್ತು. ನಾವು ಸೌದಿ ಅರೇಬಿಯಾ ಇದ್ದಾಗ ಹಳದಾಗ ಒಂದಿಷ್ಟು ಯಾರೋ ನಮ್ಮ ಇಂಡಿಯನ್ಸ್ ಹೋಗಿ ಹುಳ್ಳಿ ಕಾಳು ರೊಟ್ಟಿ ತಿಂದಿರ್ಬೋದು, ಮೋಸ್ಟ್ಲಿ 1-2 ಬಿದ್ದಿದ್ದು ಅನ್ಸೋದ ನಾಟಿದ್ದು. ಅಲ್ಲಿ ಮಳಿನಾಗೆಲ್ಲ ನೀರು ಕೊಡಲ್ಲ. ನಾ ಬೆಳಗ್ಗೆ ವಾಕಿಂಗ್ ಹೋದಾಗ ಹುಳ್ಳಿ ಕಾಳು ಕಿತ್ತಿದಾಗ ಪೂರಾ ಬೇರೆ ಹಸಿ ಆಗಿತ್ತು, ಮಸ್ತು. ಅದು ಹಿಂಗೆ ಜಗ್ಗಿ ಹಿಂಡಿದ್ರೆ 2-3 ನೀರು ಬಿದ್ದು. ಎಲ್ಲಿ ಬಂತಿದ್ದಕ್ಕೆ ಮಳಿನಾಗಲ್ಲ, ಅವ್ರು ನೀರು ಕೊಡಲ್ಲ, ಒಣ ಮರುಭೂಮಿ. ಅವಾಗ ನಾನು ತೊಗೊಂಡೋಗಿ ಎಲ್ಲಿ ತೊಗೊಂಡೋಗಿ ಕಟ್ ಮಾಡಿ ನೋಡಿದಾಗ ಇದು ಅದ್ರ ಮ್ಯಾಲೆ ತುಂಬ ನೀವು ನೋಡ್ರಿ ಹುಳ್ಳಿ ಎಲ್ಲಿ ತೊಗೊಂಡು ನೋಡ್ರಿ ನೀವು, ನಮ್ಮ ಒಣ ಹೊಲದಾಗ ಅದು ಮುಂಗಾರಿ ಒಳಗೆ ಅದ್ರ ಮ್ಯಾಲೆ ಪೂರಾ ಕೂಲ್ತಾ ಇರ್ತಾವೆ, ಹೇರ್ ಇರ್ತಾವೆ. ಆ ಹೇರ್ ಅಟ್ಮಾಸ್ಫಿಯರಿಕ್ನ ಕಂಡೆನ್ಸ್ ಮಾಡ್ಕೊಂಡು ಹೀರ್ಕೊಂಡು ಭೂಮಿ ಕಳಿಸ್ತಿದ್ದವು. ಹಿಂಗೆ ನಾವು ಯಾವಾಗಲೂ ಫೇಲ್ ಹಾಕಿದ್ದಿಲ್ಲ, ಅವು ಹೋಗ್ಬಿಟ್ಟು ನಮಗೆಲ್ಲ. ಸೊ ಈ ಪ್ರತಿಯೊಂದಕ್ಕೂ ನಾನು ಸೆಂಟ್ರ್ ಒಳಗೆ ಯಾಕೆ ಹಸು ಇಟ್ಟಿದ್ದೀನಿ, ಎತ್ತುಗಳು ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ UN ಎಷ್ಟಿದೆ, ನಮ್ಮ 17 UN ಸಸ್ಟೈನ್ ಡೆವಲಪ್ಮೆಂಟ್ ಗೋಲ್ ಅದಾವೆ. ಆ ಗೋಲಿನ ಎಲ್ಲ ಸಪ್ರೇಟಾಗಿ ನಾವು ವಿಚಾರ ಮಾಡ್ತೇವೆ. ಆಹಾರ ಬೇರೆ, ಅದಕ್ಕೆ ಏನು ಸಸ್ಟೈನಿಬಿಲಿಟಿ ಬೇರೆ ಆಗುತ್ತೆ, ಡಿಗ್ರೇಡೇಷನ್ ಬೇರೆ ಆಗುತ್ತೆ, ನೌಕರಿ ಬೇರೆ ಆಗುತ್ತೆ ಅಂತ. ಬಟ್ ಎಲ್ಲ ಇಂಟರ್ ಕನೆಕ್ಟ್ ಅದ. ಹಾಗೆ ಮುಂದೆ ಹೋದಾಗ ಸೊ ದಿಸ್ ಈಸ್ ವೆಟ್ ಗಟ್ ಬ್ಯಾನ್. ಕೋವಿಡ್ ಬಂದಾಗ ತುಂಬ ವೆಸ್ಟರ್ನ್ ಕಂಟ್ರಿ ಒಳಗೆ ತುಂಬ ಜನ ತೀರ್ಕೊಂಡ್ರು, ಬಟ್ ಭಾರತದೊಳಗೆ ಭಾಳ ಅಫೆಕ್ಟ್ ಆಗಲಿಲ್ಲ. ಅದರಾಗ ನಮ್ಮ ಒಣ ಭೂಮಿ ಮಂದಿ, ಬಿಜಾಪುರ ಮಂದಿಗೆ ಏನೂ ಆಗಲಿಲ್ಲ. ಯಾರು ಪ್ರಕೃತಿ ಜೊತೆಗೆ ಇದ್ದುಕೊಂಡು ಹೊಲದಾಗ ಇದ್ದುಕೊಂಡು ಮಣ್ಣಿನ ಸಂಪರ್ಕ ಇದ್ರು ಅವ್ರಿಗೆ ಏನೂ ಆಗಲಿಲ್ಲ. ಯಾಕಂತಂದ್ರೆ ಈ ಗಟ್ ಬಾಯಮ್ ಅಂತೀವಿ ನಾವು. ಯಾರು ಆ ನೈಸರ್ಗಿಕ ಆಹಾರಗಳನ್ನು ತಿಂತಾರ, ನೈಸರ್ಗಿಕವಾಗಿ ಬದುಕ್ತಾರ, ಭೂಮಿ ಜೊತೆಗೆ ಮಣ್ಣಿನಲ್ಲಿ ಇರ್ತಾರ, ಅವ್ರಿಗೆ ಒಂದು ಗಟ್ಟು ಬಾಯಮ್ ಅಂತಾಗುತ್ತೆ, ಡಿಸ್ಬಯಾಸಿಸ್. ಯಾರಿಗೆ ಅದು ಇರಲ್ಲ, ಅದು ಡಿಸ್ಬಯಾಸಿಸ್ ಅವ್ರಿಗೆ ಅಂತ. ಅದಕ್ಕೆ ನಾವು ಏನಾಗಿದೆ ಅಂತಂದ್ರೆ, ಒಬ್ಬ ದೇಶದಲ್ಲಿ ಎಷ್ಟೊಂದು ಹಾಸ್ಪಿಟಲ್ ಬರ್ತದೆ, ಒಂದು ಆ ದೇಶದ ನಾವು ಸಮೃದ್ಧಿ ಅಂತ ಹೇಳ್ತೀವಿ. ಬಟ್ ಅದು ಅದರ್ ವೇ ಯಾವ ದೇಶದಲ್ಲಿ ಹಾಸ್ಪಿಟಲ್ ಜಾಸ್ತಿ ಆಗ್ತಿದೆ, ಮೆಡಿಕಲ್ ಸ್ಟಾಫ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಅನಾರೋಗ್ಯ ಜನ ತುಂಬ ಇದ್ದಾರಂತ. ಎಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತಿದೆ ಅಂದರೆ ನಮ್ಮ ಆರೋಗ್ಯಕ್ಕೆ ಬರಬೇಕಾಗತ್ತೆ. ಅವಾಗೆ ಹೇಳ್ತೀನಿ ಮುಂದೆ ಹಿಂಗೆ ಹೋಗಿ. ನೆಕ್ಸ್ಟ್ ಸೊ ಇದು ನೋಡ್ತಾ ಇದ್ದಾಗ ನಂದಿ ಕೃಷಿ ಬಗ್ಗೆ ಹೇಳ್ತೀನಿ ನಂತರ. ಸೊ ಹೋಗಿ ಮುಂದೆ ಹಿಂಗೆ. ಸೊ ಇದು ಒಂದು ಡ್ರೀಮ್ ಆ್ಯಂಡ್ ರಿಯಾಲಿಟಿ ಆಲ್ಸೋ. ಫಾರ್ಮ್ ಆ್ಯಸ್ ಎ ರಿಸಾರ್ಟ್ ಅಂತ. ಇದನ್ನ ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ತುಂಬ ಹಳ್ಳಿ ಜನ ಬೆಂಗಳೂರಿಗೆ ಬಂದು, ಮುಂಬೈಗೆ ಬಂದು, ಡೆಲ್ಲಿಗೆ ಬಂದು ಅವ್ರು ಒದ್ದಾಡ್ತಿದ್ದ ಪರಿಸ್ಥಿತಿ ನೋಡಿದಾಗ, ನಾವು 5 ದಿವಸ 6 ದಿವಸ ಬೆಳಗ್ಗೆ 8ರಿಂದ ರಾತ್ರಿ 12 ತನಕ ಕೆಲಸ ಮಾಡ್ತೇವೆ ಸಿಟಿ ಒಳಗೆ ಕೂತ್ಕೊಂಡು. ಆ್ಯಂಡ್ ಒಂದು ದಿವಸ ಸಂಡೇಗೆ ಯಾವುದೋ ಒಂದು ರಿಸಾರ್ಟ್ಗೆ ಹೋಗಿದ್ದು ಬರ್ತೇವೆ. ಎಷ್ಟು ಸುಮ್ಮ ಅದನ್ನು ಸ್ವಲ್ಪ ನೇಚರ್ ನೋಡ್ಕೊಂಡು ಅಲ್ಲಿ ಕಿಚಡಿ ಕೊಡ್ತಾನೆ, ಒಂದೇನು ಹಣ್ಣು ಕೊಡ್ತಾನೆ, ಹಣ್ಣು ತಿಂದು ಕಿಚಡಿ ಅದನ್ನೇ ಯಾಕೆ ಮಾಡೋದು. ಬೆಳಗ್ಗೆ ಎದ್ರಿ ವಿ ಡಿಡ್ ಸಮ್ ಮಾಡಲ್ಸ್. ಇಲ್ಲಿ ಬಂದಿರ್ಬೋದು ನಮ್ಮ ಮಿತ್ರರು ಇದ್ದಾರೆ, ಒಂದಿಷ್ಟು ಕೋಚಬಾಳದಿಂದ, ಸಾಲುಗಡದಿಂದ ಕೆಲವರು ಇದ್ದಾರೆ. ವಿ ಡಿಡ್ ಇಟ್. 10 ಥರ ಹಣ್ಣುಗಳು, ಪ್ರತಿಯೊಂದು ಸೀಸನಲ್ ಬೆಳೆಂಥ ಹಣ್ಣುಗಳನ್ನು ಹಾಕ್ಕೊಳ್ಳೋದು. ಬೆಳಗ್ಗೆ ಹೋದ್ರಿ, ತೋಟಕ್ಕೆ ಹೋದ್ರಿ, ಒಂದು ಪಪ್ಪಳ ಹಣ್ಣು ಕಟ್ ಮಾಡಿದ್ರಿ, ತಿಂದ್ರಿ, ನಾಷ್ಟ ಆಯಿತು. ಮಧ್ಯಾಹ್ನ ಕಡೆ ಒಂದು ತೆಂಗಿನ ಕಟ್ ಮಾಡಿದ್ರಿ, ನೀರು ಕುಡಿದ್ರಿ, ಕೊಬ್ಬರಿ ತಿಂದ್ರಿ, ನಿಮ್ದು ಲಂಚ್ ಆಯಿತು. ಸಾಯಂಕಾಲ ಹಸು ಇತ್ತಂದ್ರೆ ಒಂದು ಹಾಲು ಕುಡಿದು 2 ಬಾಳೆಹಣ್ಣು ತಿಂದರೆ ನಿಮ್ಗೆ ಡಿನ್ನರ್ ಆಯಿತು. ನೋ ಕುಕ್, ನೋ ಬಾಲ್, ನೋ ಆಯಿಲ್.
ಇದನ್ನು ಕೇಳಿದ್ರೆ ನಮ್ಮ ಮಾತೆಯರಿಗೆ ಭಾಳ ಖುಷಿ ಆಗುತ್ತೆ. ಅಡುಗೆನ ಮಾಡೋದು ಹೋತಲ್ಲ ಇದ್ರ ಸ್ವಲ್ಪ ಜಂಜಾಟನ ಹೋಯ್ತಿದ್ರು ಒಳಗೆ. ಹೋಗೋದು ಸುಮ್ಮ ಹೊಲ್ದಾಗ ಹೋಗೋದು, ಹಣ್ಣು ತಿನ್ನೋದು, ಬೇಕನ್ನೋ ಕಾಳು ಕಡಿ ರಾತ್ರಿ ನೆನೆಕ್ಕಿಟ್ಟು ಉಳ್ಕೊ ಬೆಳಗ್ಗೆ ತಿಂದ್ಬಿಟ್ರೆ ನಮ್ಮ ಪ್ರೋಟೀನ್ ಸಿಗುತ್ತೆ. ಬಟ್ ಬೆಸ್ಟ್ ಥಿಂಗ್ ಈಸ್ ದ ಘೀ. ನೋಡ್ರಿ ಇದು ಆನ್ಲೈನ್ ಒಳಗೆ ಘೀ ಯಾಕೆ ಅಮೇರಿಕ ಒಳಗೆ ಫೇಮಸ್ ಆಯ್ತಂದ. ನಾನು ಸ್ಟ್ಯಾನ್ಫೋರ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ, ನಮ್ಮ ಸ್ಟ್ಯಾನ್ಫೋರ್ಡ್ ಇಬ್ಬರು ಸ್ಟೂಡೆಂಟ್ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಘೀ ಮತ್ತು ಮರಗಳು, ಎತ್ತು ಮತ್ತು ಮರಗಳ ಬಗ್ಗೆ ನಾವು ಗೋಯಿಂಗ್ ಟು ಎಸ್ಟಾಬ್ಲಿಷ್ ನಮ್ಮ ಆಹಾರ ಪದ್ಧತಿಗಳಿಂದ ಸ್ಟ್ಯಾನ್ಫೋರ್ಡ್ ಒಳಗೆ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಅದಕ್ಕೆ 1 ಎಕರೆ ಒಳಗೆ ನಮ್ಮ ಎಲ್ಲ ಸ್ಟ್ಯಾಟಿಸ್ಟಿಕಲ್ ನೋಡಿದಾಗ ಒಬ್ಬ ಮನುಷ್ಯ ಅಪ್ಪ ಅಮ್ಮ 2 ಮಕ್ಕಳು ಗಂಡ ಹೆಂಡತಿ 6 ಜನ ಬದುಕಬೇಕಂತಂದ್ರೆ 10 ಗುಂಟೆ ಸಾಕಾಗತ್ತೆ. ಬೇಡ 1 ಎಕರೆ ತಗೊಳ್ಳಿ. ಅದನ್ನು ಮಾಡಲ್ ವಿ ಆರ್ ಡೂಯಿಂಗ್ ಇಟ್. ನೆಟ್ ಜೀರೋ ಅಂತೀವಿ ನಾವು. ಪ್ರೈಮ್ ಮಿನಿಸ್ಟರ್ ವಿಷನ್ ಟು ಬಿಕಮ್ ಎ ಕಂಟ್ರಿ ನೆಟ್ ಜೀರೋ 2070 ತುಂಬ ದೂರ ಇದೆ, ಅಲ್ಲಿ ಯಾರೂ ಇರೋಂಗಿಲ್ಲ. ಅದನ್ನು ನಾವು 30ರೊಳಗಾಗಿ 47ರೊಳಗೆ ಆತ್ಮನಿರ್ಭರ ಭಾರತ ಆಗಬೇಕಂತಂದ್ರೆ ಹಳ್ಳಿಗಳಾಗಬೇಕು. ಗಾಂಧೀಜಿಯವರು ಅವಾಗೇ ಗೊತ್ತಿತ್ತು ಅಂತಂದ್ರೆ ಬರೀ ಅವ್ರ ಓಕೆ ಸರಿ. ಸೊ ಮುಂದೆ ಹೋಗ್ತಾ ಇರಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಹಾಗೆ ನೀವು ಜಸ್ಟ್ ಸ್ಲೈಡ್ ಮಾಡ್ತಾ ಇರಿ, ಯಾಕಂದರೆ ಸಮಯ ಅಭಾವ ಕಡಿಮೆ ಇದೆ ಆ್ಯಂಡ್ ತುಂಬ ಮಾತಾಡೋಕ್ಕಿದೆ. ಈ ಕೃಷಿ ಅಭಿವೃದ್ಧಿ ಮತ್ತು ಜೀವನ ಶೈಲಿ ಆ್ಯಂಡ್ ಹಸಿರು ಗ್ರಾಮ ಸ್ವರಾಜ್ಯ ಆ್ಯಂಡ್ ಗ್ರೀನ್ ಗ್ರೋತ್ ಇನ್ ಡ್ರೈಲ್ಯಾಂಡ್ ಬರಬೇಕಂತಂದರೆ ನೀವು ಹಂಗೆ ಮಾಡ್ತಾ ಇರಿ. ಸೊ ಇದು ಒಂದು ಹೇಳ್ತೀನಿ ಹಿಂದ್ಗಡೆ ಹಾಲು ಮಾರೋದು ನಮ್ಮದು ಹಿಸ್ಟ್ರಿ ಒಳಗೆ ಒಂದು ಕ್ರೈಮ್ ಅಂತ ಬಂತು. ನಾನು ನೋಡಿದಾಗ ಹಾಲು ಮಾರೋದು ತಪ್ಪು ಅಂತ. ಯಾಕಂದರೆ ಹಾಲು ಮಾರೋದು ತಪ್ಪು ಅಂದರೆ ಹೆಂಗೆ ಅಂತ ನೋಡಿದಾಗ ಸಿಂಪಲ್ಲಾಗಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಂಪಲ್ ಇದೆ. ಅಲ್ಲಿ 25 ಲೀಟ್ರ್ ಹಸು ಹಾಲು ನೀವು ತುಪ್ಪ ಮಾಡಿದರೆ 1 kg ತುಪ್ಪ ಆಗುತ್ತೆ, 1000 ರೂಪಾಯಿ ಹೋಗುತ್ತೆ. ಅದನ್ನು ಹಾಲು ಮಾಡಿದರೆ 500 ರೂಪಾಯಿ ಹೋಗುತ್ತೆ. 500 ರೂಪಾಯಿ ಲಾಭ ಆಯಿತು. ತುಪ್ಪ ಮಾಡಿದಾಗ ಏನಾಯ್ತು, ನಿಮ್ಮ ಹತ್ರ ಮಜ್ಜಿಗೆ ಉಳಿತು, ಮಜ್ಜಿಗೆ ನಿಮ್ಮ ಆಹಾರಕ್ಕೆ ಉಳಿತು, ಹಸುಗೆ ಆಯಿತು, ಹೊಲಕ್ಕಾಯಿತು. ಹಾಲು ಮಾಡಿದ್ರೆ ಇಮಿಡಿಯೇಟ್ ತೊಗೊಂಡು ಓಡಬೇಕಾಗತ್ತೆ ಬೆಳಗ್ಗೆ. ಅದನ್ನು ಹೆಪ್ಪು ಹಾಕಿದ್ರೆ ಅಂತ ಮತ್ತೆ 24 ಸಾವಿರ ತಿಂದಿರುತ್ತೆ. ಅದನ್ನು ಬೆಣ್ಣೆ ಮಾಡಿದರೆ 1 ವಾರ, ಅದನ್ನು ತುಪ್ಪ ಮಾಡಿದರೆ 10 ವರ್ಷ ತುಪ್ಪ ಕೆಡಲ್ಲ. ದಿಸ್ ವಾಟ್ ರಿಯಲ್ ಸೈನ್ಸ್ ಇಸ್ ಟೇಯಿಂಗ್ ಅಬೌಟ್. ಅದಕ್ಕೆ ನಾವು ಪ್ರತಿಯೊಂದು ಮನೆಯಲ್ಲಿ ಒಂದು ಹಸು ಇದ್ರೆ ಒಂದು ಆರೋಗ್ಯ ಇರುತ್ತೆ. ಅದು ಆರೋಗ್ಯವಿತ್ತು, ಅಕಡಿ ಸಾಲ ಬರ್ತಾವೆ, ಅಕಡಿ ಸಾಲ ಹಣ್ಣು ಬರ್ತಾವೆ, ಅದಕ್ಕೆ ಪ್ರತಿಯೊಂದು ಸಮೃದ್ಧಿ ಬರ್ತಂತ ತುಂಬ ರಿಸರ್ಚ್ ಮಾಡ್ಕೊತ ಹೋಗಿದೆ. ಯಾಕಂದ್ರೆ ಸಮಯ ಅಭಾವ ಇದೆ. ನಾನು ಮುಂದೆ ಹಂಗೆ ಹೋಗ್ತಾ ಇದ್ದೀನಿ, ಹಂಗೆ ಹೋಗ್ತಾ ಜಂಪ್ ಮಾಡ್ತಾ ಇರಿ ನೀವು. ಸೊ ಇನ್ನೆರಡು ಅದ್ಭುತ ವಿಷಯಗಳನ್ನು ಹೇಳ್ತೀನಿ. ಅದಕ್ಕೆ ಒಬ್ಬ ವಿದ್ಯಾರ್ಥಿನಿ ಇರಲಿ, ಯುವಕರು ಇರಲಿ, ಒಬ್ಬ ಕೃಷಿ ಸಮೃದ್ಧಿನ ಆಗಬೇಕಂತಂದ್ರೆ we have to go back to the 800 years ago what used to be that. We have the 80%, ಜಗತ್ತಿನ 80% ನಮ್ಮ GDP ಇತ್ತು ನಮ್ಮ ಹತ್ರ. ಹಿತ್ತಿಲ್ಲ ಬೆಳೆದಿಂದ ಕಾಳು ಮೆಣಸನ್ನ ಜಗತ್ತಿಗೆ ಸಪ್ಲೈ ಮಾಡ್ತಿದ್ದೇವೆ. ಅಗ್ರಿಗೇಟೆಡ್ ಸಿಸ್ಟಮ್ ಇತ್ತು, ದೇವಸ್ಥಾನಗಳದ್ದು, ದೇವಸ್ಥಾನಗಳಿಗೆ ಅಗ್ರಿಗೇಷನ್ ಆಗ್ತಿತ್ತು. ಈ ಎಲ್ಲರೂ ದೇವಸ್ಥಾನ ಎಣ್ಣೆ ತಗೊಂಡು ಹೋಗ್ತೀವಿ, ಎಣ್ಣೆ ತಗೊಂಡು ಹೋಗ್ತಿದ್ದಿಲ್ಲ ನಾವು. ತುಪ್ಪ ಮನೇಲಿ ಉಳಿದ ತುಪ್ಪ ದೇವಸ್ಥಾನಗಳಿಗೆ ಕಲೆಕ್ಟ್ ಮಾಡ್ತಿದ್ದೆ. ಕಲೆಕ್ಟ್ ಮಾಡಿಕೊಂಡು ಬೇರೆ ದೇಶಕ್ಕೆ ಯಾಕೆ ಈಜಿಪ್ಟ್ ಪಿರಾಮಿಡ್ ಒಳಗೆ ಇಂಡಿಯನ್ ಗೀ ಸಿಕ್ಕಿತ್ತು. ನಮ್ಮ ದೇಶದ ತುಪ್ಪ ಈಜಿಪ್ಟ್ ಪಿರಾಮಿಡ್ ಒಳಗೆ 10 ವರ್ಷ ಆದ್ರೂ ಕಟ್ಟಿಲ್ಲ. ಆ ಥರ ಅದ್ಭುತ ನಮ್ಮ ಸಿಸ್ಟಮ್ ಇದೆ. ಅದಕ್ಕೆ ನಾವು ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಂದ್ರೆ ಎತ್ತು ಆಧಾರಿತ ಕೃಷಿ, ಮರ ಆಧಾರಿತ ಕೃಷಿ ವಾಪಸ್ ಬರಬೇಕು. ಈಗ ನಾವು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿದ್ದೇವೆ, ಓನ್ಲಿ ಶಹರ ಬಗ್ಗೆ ಮಾತಾಡ್ತೇವೆ. ಸಿಟಿ ಒಳಗೆ ಅವ್ರು ಫುಡ್ ಸಿಗ್ತಿಲ್ಲೋ ಅದು ನೋಡ್ತೇವೆ. ಒಬ್ಬ ರೈತರ ಬಗ್ಗೆ ವಿಚಾರ ಮಾಡ್ತಿಲ್ಲ ನಾವು. ಒಬ್ಬ ರೈತ ಒಳ್ಳೆ ಬೆಳೆದಂತ ನಾವು ಮಾರಿ, ಯಾಕಂದ್ರೆ ನಾನು ರೈತರ ಮಗನ, ರೈತರ ಕುಟುಂಬ ಬೆಳೆದವನು. ಒಂದು ಪೇರುಣ ಚಲೋ ಇತ್ತಂತಂದ್ರೆ ಅದನ್ನು ಸೆಪ್ರೇಟ್ ಮಾಡಿ ಅದನ್ನು ಮಾರಾಟ ಮಾಡಿ ಗಿಣಿ ಕಡ್ದಿದ್ದು ಹುಳುಕಿದ್ದಿದ್ದು ನಾವು ಮನೆ ತುಂಬಿರ್ತೇವೆ ಅಲ್ವಾ? ಯಾಕಂದರೆ ಬೆಳೆದವನೇ ಒಳ್ಳೇದು ತಿನ್ನಲ್ಲ. ಯಾಕಂದರೆ ಎಕನಾಮಿ ಹಂಗಾಗಿಬಿಟ್ಟಿದೆ. ಒಂದು ಹೆಸರು, ಒಂದು ಅಕ್ಕಿ ಕಾಳು ಹಾಕಿ ನೀವು 10,000 ಅಕ್ಕಿ ಕಾಳು ಕೊಡುತ್ತೆ ಒಂದು ಅಕ್ಕಿ ಕಾಳಿಂದ. ಟಿಲ್ಲರಿಂಗಾಗಿ ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್ ಹೈಯೆಸ್ಟ್ ಇನ್ ದ ಅಗ್ರಿಕಲ್ಚರ್ ಇದೆ. ಬಟ್ ವೆನ್ ಯು ಟರ್ನ್ ಇನ್ ಟು ದ ಮನಿ, ಅಲ್ಲೇ ನಾವು ಕೆಟ್ಟಿದ್ದು. ಅಕ್ಕ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು, ತಾಯಂದಿರಿಗೆ ಗೊತ್ತಿರ್ಬೋದು. ನಾವು ಉಡೇಕಿ ಹಾಕ್ತೇವೆ ಮದುವೆ ಆಗಿರಲಿ ಕಾಣದಾಗ. ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ತುಂಬ ಹಿಂದೆ ಕಡೆ ಹೋದ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು, ಒಬ್ಬ ಹೆಣ್ಣು ಮದುವೆ ಆಗಿ ತನ್ನ ಗಂಡನ ಮೇಲೆ ಹೋಗ್ಬೇಕಂದ್ರೆ ಉಡೇಕಿ ಹಾಕ್ತಿದ್ರು. ಅದು ಏನಂತಂದ್ರೆ ಆ ಮನೆಯಲ್ಲಿ ಬೆಳೆದಕ್ಕಂಥ ಅವಳಿಗೆ ಇಷ್ಟವಾದ ಕಾಯಿಪಲ್ಯ ಇರ್ಬೋದು, ತರಕಾರಿ ಇರ್ಬೋದು, ಕಾಳು ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಿನ್ನ ತವ್ರ ಮನೆ, ನಿನ್ನ ಗಂಡನ ತಗೊಂಡು ಅಲ್ಲಿ ಬೆಳೆ ನೀನು ಅಂತಿದ್ರು. ಅವ್ರು ವಾಪಸ್ ಬರ್ಬೇಕಂದ್ರೆ ಅಲ್ಲಿ ಬೆಳೆತಕ್ಕಂಥ ಬೇರೆ ಬೇರೆ ಕಾಳು ಇಲ್ಲಿ ಕಳಿಸ್ತಿದ್ರು. ಅದು ಬರ್ಬರ್ತಾ ಬೇರೆ ಬೇರೆ
ಎಲ್ಲ ಹೋದವು, ಜ್ವಾಳ ಬಂತು, ಈಗ ಅಕ್ಕಿ ಬಂದ್ಬಿಟ್ರಿ ನಾವು. ಸೊ ಈ ಥರ ಒಂದೊಂದು ನೋಡ್ಕೊತ ಹೋದಾಗ ತುಂಬ ಅದ್ಭುತ ವಿಷಯಗಳು ಬಿಡಿಸುತ್ತಾ ಹೋಗುತ್ತೆ. ಅದು ನೋಡಿದಾಗ ನಾವು ಒಂದು ಫಸ್ಟ್ ಕ್ಲಾಸ್ ಫ್ಲೈಟ್ ಒಳಗೆ ನಾವು ಬೆಂಗಳೂರಿಂದ ನ್ಯೂಯಾರ್ಕ್ ಹೋಗ್ಬೇಕಂತಂದ್ರೆ ಬಿಲ್ ಗೇಟ್ದು ಒಂದು ಮೀಟಿಂಗ್ ಇತ್ತು. ಅವಾಗ ಈಗ ಸಿರಿಧಾನ್ಯ ಬಂದ ತಕ್ಷಣ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳೋದು ಶ್ರೀ ಅನ್ನ ಸಿರಿಧಾನ್ಯನ ಅವ್ರೇನೋ ಒಂದು ಟ್ರಯಲ್ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ರು ಫಸ್ಟ್ ಕ್ಲಾಸ್ ಫ್ಲೈಟ್ ಒಳಗೆ. ಏರ್ ಅಷ್ಟೇ ತೊಗೊಂಬಂದು ಸರ್ ವಿ ಹ್ಯಾವ್ ವೆರಿ ಸ್ಪೆಷಲ್ ಮೀಲ್ ಫಾರ್ ಯು ಅಂತ ಕೇಸ್ ಕೊಟ್ಟರು. ಏನಪ್ಪ ಅಂತ ನೋಡಿದ್ರೆ ಅದ್ರೊಳಗೆ ಬರೆದಿದ್ರು, ಆರ್ಗಾನಿಕಲಿ ಗ್ರೋನ್ ಸ್ವರ್ಗಮ್ ವಿತ್ ಮೈಲ್ಡ್ಲಿ ಬಾಯ್ಲ್ಡ್ ಇನ್ ದ ಮಡ್ ಪಾಟ್ ಆ್ಯಂಡ್ ಸ್ಪ್ರಿಂಕಲ್ ವಿತ್ ಅ ಸೆಸಮಿ ಸೀಡ್ ಅಂತ. ಸಿಂಪಲ್ ಇದೆ, ಏನಿಲ್ಲ, ಗಡಿಯಾಗಿ ಗುಗ್ರಿ ಕುದಿಸ್ಕೇಸ್ ಮೇಲೆ ಒಂದು ಎಳ್ಳು ಹಾಕಿಸ್ ಕೊಟ್ಟಿದ್ರು. ನಾನೇನಪ್ಪ ಅದು ಏನೋ ಭಾರಿ ಬಂದಂತ ಕಸ್ ನಾವು ಇಷ್ಟು ದೊಡ್ಡ ಎಕ್ಸ್ಪ್ಲೇನ್ ಮಾಡೋದು ನೋಡಿದ್ರೆ ಗುಗ್ರಿ ಕೊಟ್ಟಿದ್ರು ಅವರು. ಅದನ್ನು ನಾನು ಫೋಟೋ ತಗೊಂಡು ನ್ಯೂಯಾರ್ಕ್ ಮುಟ್ಟಿದ ತಕ್ಷಣ ನಮ್ಮ ಅವ್ರಿಗೆ ಕಳಿಸಿದ್ದೆ, ನಮ್ಮ ಅಪ್ಪವ್ರಿಗೆ ತೋರ್ಸಂತ. ಇದನ್ನು ಎಮ್ಮಿ ಹಾಕ್ದೇವೋ ಗುಗ್ರಿ ಅಂತಂದ್ರು ಅವರು. ಯಪ್ಪ ಎಲ್ಲಿ ಬಂತು ಪರಿಸ್ಥಿತಿ ಅಂತ ತಿಳ್ಕೊಂಡು. ಅದಕ್ಕೆ ಇವತ್ತೆಲ್ಲ ನೋಡಿದಾಗ ಎಟ್ಲಿ ಖುಷಿ ಆಯ್ತು ನನಗೆ. ಬೆಳಸಿಯಿಂದ ಗುಗ್ರಿ ಮಾಡಿದ್ರಿ, ನಾವು ಸಣ್ಣವರಿಂದ ಉಮ್ಗಿ ಮಾಡ್ತಿದ್ದೇವೆ, ಬೆಳಸಿ ಮಾಡ್ತಿದ್ದೇವೆ. ಅದು ಎಷ್ಟು ಬಿಗ್ ಬಿಸ್ನೆಸ್ ಇದೆ ಅಂತಂದ್ರೆ ಯು ವೋಂಟ್ ಬಿಲೀವ್ ಇಟ್. ನಾವು ನವಣಿ ತಗೊಂಡು ಬರೀ ಇದನ್ನು ಉಪ್ಪಿಟ್ಟು ಮಾಡೋಕ್ಕಿಂತ ಹಸಿರು ಕಾಳುಗಳನ್ನು, ಕಡ್ಲಿ ಇರ್ಬೋದು, ಗೋಧಿ ಇರ್ಬೋದು, ಉಮ್ಗಿರ್ಬೋದು, ಹಸಿ ಇದ್ದಾಗ ಅದನ್ನು ಹುರಿದು ಬಡಿದು ಮಾರಿದ್ರೆ ಎಷ್ಟೋ ಅದ್ಭುತ ಆಗುತ್ತೆ ಅದಕ್ಕೆ. ಅದರಿಂದ ಸಮಯ ಇನ್ನೂ ತುಂಬ ಮಾತಾಡ್ದಿತ್ತು, ಯಾಕಂದ್ರೆ ಇನ್ನೊಂದು ಲಾಸ್ಟ್ ಒಂದು ಸ್ಲೈಡ್ ನಿಂತಿತ್ತಲ್ಲಿ, ಅದು ಹೇಳ್ತಿದ್ದೀನಿ. ಈಗ ನಾವು ಒಂದು ಎನರ್ಜಿ ಬಗ್ಗೆ ಇರ್ಬೋದು, ಬಸವರಾಜ್ ಅವರು ಬಿರಾದರ್, ಸೊ ಆತ್ಮೀಯ, ಸೊ ಬಸವ ತತ್ವ ಬಗ್ಗೆ, ಬಸವ ಕೃಷಿ, ನಂದಿ ಕೃಷಿ ಬಗ್ಗೆ ಮಾಡ್ತಾ ಇದ್ದಾಗ ನಾನು ಒಂದು ಈ ವಿಂಡ್ ಮಿಲ್ ತುಂಬ ಹಾಕ್ತಾ ಇದ್ದಾರೆ ಇಲ್ಲಿ. ಆ ವಿಂಡ್ ಮಿಲ್ಗೆಲ್ಲ ಸ್ಟಡಿ ಮಾಡಿದೆ, ತುಂಬ ಡೀಟೇಲ್ಸ್ ಇದೆ. ಸೈನ್ಸ್ ಆಗಿ ಹೇಳ್ಬೇಕಂತಂದ್ರೆ ಆ ವಿಂಡ್ ಮಿಲ್ ಬಿದ್ದಾಗ ಈಗ ನಮ್ಮದು ರಬಿ ಕ್ರಾಪು, ಹಿಂಗಾರಿ ಬೆಳೆ ಬೆಳಿತೀವಿ ನಾವು. ಜೋಳ ಇರ್ಬೋದು, ಕಳ್ಳಿರ್ಬೋದು, ಕುಸಿ ಇರ್ಬೋದು, ಇಬ್ಬನಿ ಮೇಲೆ ಬೆಳಿತಾವೆ. ಈ ವಿಂಡ್ ಮಿಲ್ ಏನು ಮಾಡುತ್ತೆ ಅಂತಂದ್ರೆ ಮ್ಯಾಲಿ ಬಿಸಿ ಗಾಳಿ ಕೆಳಗಡೆ, ರಾತ್ರಿ ನಮ್ಮ ತಂಪು ಗಾಳಿ ನೆಲಕ್ಕೆ ಬರುತ್ತೆ, ಇಬ್ಬನಿ ಬರುತ್ತೆ, ಅದನ್ನು ಮಿಕ್ಸ್ ಮಾಡಿಬಿಡ್ತದೆ. ಈಗ ಇಂಡ್ ಮಿಲ್ ಅಲ್ಲೆಲ್ಲೇ ಬರ್ತೀವಿ, ನನಗೆ ಇಫೆಕ್ಟ್ ಗೊತ್ತಿಲ್ಲ. ಇದೇ ಥರ ಮುಂದೆ ಹೊರದು ಬಿಟ್ರೆ ನಮಗೆ ಹಿಂಗಾರಿ ಬೆಳೆಯೋಕ್ಕಾಗಲ್ಲ, ಡೆಸಿಕೇಶನ್ ಶುರು ಆಗುತ್ತೆ. ಈ ಥರ ಒಂದೊಂದೊಂದು ಹುಡ್ಕ್ಯಂತ ಹೋದಾಗ ಎಷ್ಟು ಸಮಸ್ಯೆಗಳಿಗಿದೆ, ಅದಕ್ಕೊಂದು ಪರಿಹಾರ ನಮ್ಮ ಎತ್ತು ಆಧಾರ ಕೃಷಿ ಬರಬೇಕಾಗತ್ತೆ. ಅದಕ್ಕಾಗಿ ನಾವು ತುಂಬ ಫೈಟ್ ಮಾಡ್ತಿದ್ದೇವೆ, ಎಲ್ಲ ಕಡೆ ಮಾಡ್ತೀವಿ. ನಮ್ಮ ಪರಿಹಾರಗಳನ್ನು ಬೇರೆ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಬಟ್ ನಾವು ಫೇಲ್ ಆಗ್ತಿದ್ದೆ. ಬಟ್ ಅದಕ್ಕೊಂದು ಕಾಲು ಮುಂದೆ ಬರುತ್ತೆ. ಅದಕ್ಕಾಗಿ ನಮ್ಮ ಮರೆತು ಹೋದ ಗತ ವೈಭವಗಳು, ವಿಜಯನಗರ ಸಾಮ್ರಾಜ್ಯ, ಗೋಲ್ಡನ್ ಎರಾ ಅಂತೇವಿ, ಅದು ಬರಬೇಕಂತಂದ್ರೆ ನಾವು ನಂದಿ ಆಧಾರಿತ ಕೃಷಿಗೆ ಹೋಗ್ಬೇಕಾಗತ್ತೆ. ಸಮಯ ಭಾಳ ಕಡಿಮೆ ಇದೆ, ಮಾತಾಡೋಕ್ಕೆ ತುಂಬ ಭಾಳ ಅದ. ಬಟ್ ನಮ್ಗೆ ಆಲ್ರೆಡಿ ಸೆಕೆಂಡ್ ವಾರ್ನಿಂಗ್ ಬಂತು. ಇಷ್ಟು ಹೇಳಿ ಈ ಕೃಷಿ ಇಲಾಖೆಗೆ ಮತ್ತು ನಮ್ಮ ನೆಚ್ಚಿನ, ನಮ್ಗೆ ಮಾತಾಡ್ತಿದ್ದೀನಿ ರೀ, ಬಟ್ 2 ವಾರ್ನಿಂಗ್ ಬಂದವು. ಸೊ ಈ ಸದ್ ನಾನು ಕರ್ಕೊಂಡು ಹೋಗ್ಬಿಡ್ತಾರೆ ಅವರು, ಇಲ್ಲೇ ನಿಂದ ಅಂತಂದ್ರೆ. ಯಾಕಂದ್ರೆ ಸೊ ಎಲ್ಲೇ ಊರಿ ನಮ್ಮ ಭಾಷೆ ಬಿಡಬೇಡ್ರಿ, ನಮ್ಮ ಜವಾರಿ ಭಾಷೆ ಬಿಡು. ಯಾರನ್ನೊಬ್ರು ಮನಸ್ಸು ಮುಟ್ಟಬೇಕಂದ್ರೆ ಕಮ್ಯುನಿಕೇಷನ್ ಬೇಕಂತಾರೆ, ಒಬ್ರು ಹೃದಯ ಮುಟ್ಟಬೇಕಂತಂದ್ರೆ ನಮ್ಮ ಭಾಷೆ ಅಂತಾರೆ. ಬಿಜಾಪುರ ಭಾಷೆ ನಾನು ನಮ್ಮ IAS ಆಫೀಸ್ ಸರ್ಕಲ್ ಮಾಡ್ತಾ ಇದ್ದಾರೆ. ಒಬ್ಬರು ಹಳಿ ಆಫೀಸರ್ ಬಿಜಾಪುರದ ಕಮಿಷನರ್ ಹೋದರು. ಹೇಳಿ ಸರ್. ಇಲ್ಲ ಸರ್, ಅವರು ಪಾಪ ಅವ್ರನ್ನೂ ಮಾತಾಡೋರು ಇದ್ದಾರೆ ಸರ್. ಸಾಹೇಬ್ರೆ ಕೂತ್ರಿ ಅನಾರ ಕೂತ್ರಿ. ನಿಮ್ಮ ಪ್ರಶ್ನೆ ಹೇಳ್ಬೇಕು ಸರ್. ಹಾಂ ಸರಿ, ನಿಮ್ದು ಧನ್ಯವಾದಗಳು ಅಣ್ಣವರೇ. ಹಾಂ ಆಯ್ತು ಸರಿ. ಅಲ್ಲ, ಇನ್ನು ಮುಗಿಯಕ್ಕೆ ಬಂದದ, ಆಲ್ಮೋಸ್ಟ್ ಮುಗಿಯಕ್ಕೆ ಬಂದದ. ಇಲ್ಲ, ಅದು ಹೇಳಿದ್ರು, ಗೊತ್ತಾಯ್ತ್ರಿ. ಬಟ್ ಇನ್ನೊಂದು ಸಲ ನೆಕ್ಸ್ಟ್ ಸೆಷನ್ ಮಾಡಿದ್ರಿ ಸ್ಪೆಷಲಿ. ಅದಕ್ಕೆ ನಿಮ್ಗೆ 2-3 ತಾಸು ಇರಬೇಕು, ಯಾಕಂದ್ರೆ ಜನರಿಗೆ ತಿಳಿಯುವಂತ ಸಾಕಷ್ಟು ವಿಷಯ ಅದಾವ, ತುಂಬಾ ಇದ್ದಾರೆ ವಿಷಯ. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ತಿರುಗಾಡ್ರಿ ನಾವು.
ಅದ್ರ ಮಾಹಿತಿ ಕೊಡ್ಬೇಕಾದ್ರೆ 2-3 hours ಬೇಕು. ಅದಕ್ಕೆ ಅವ್ರು ಏನಂದ್ರಿ, ನೀವು ಹೇಳೋ ವಿಷಯಕ್ಕೆ ಅಡಗಾಲ ಯಾಕೆ ಹಾಕ್ಲಿಕ್ತಾರೆ, ಪೂರಾ ಮುಗಿಲಿ ಅಂತ. ಇಲ್ಲ, ಅದನ್ನ ಹೇಳ್ತಿದ್ದೀನಿ, ಅದು ಗೊತ್ತಾಯ್ತು. ಅವ್ರ ಅಣ್ಣರಿಗೆ ಅದರ ರಿಕ್ವೆಸ್ಟ್ ಹೇಳ್ಕೊತ, ಯಾಕಂದ್ರೆ ತುಂಬಾ ರೈತರು ಬಂದಿದ್ದಾರೆ, ತುಂಬಾ ಪ್ರತಿಯೊಂದು ವಿಲೇಜ್ಗೆ ಯಾವ ಮಾಡೆಲ್ ಬೇಕು, ಅದಕ್ಕೆ ಏನ್ ಮಾಡಬೇಕಂತ ಹೇಳ್ತಿದ್ದೇವೆ. ಸಬ್ಜೆಕ್ಟ್ ತುಂಬಾ ವಾಸ್ಟ್ ಇದೆ. ಅವ್ರು ಮಾತಾಡಿದ ಮೇಲೆ ನಾವು ಲೋಕಲ್ ಅವರು. ಸರಿ ಸರ್, ನಾನು ಸಾಧ್ಯವಾದಷ್ಟು ಇನ್ನು ಸ್ವಲ್ಪ ಒಂದು 5 ನಿಮಿಷ ತಗೋಬೋದು ಸರ್. ಲಿಂಗರಾಜ್ ಸರ್, ಈ ಅಲ್ಲ, ಹೆಣ್ಮಕ್ಳು ತುಂಬಾ ದೂರದಿಂದ ಬಂದಿರ್ತಾರೆ, ಅವರು ಹೋಗ್ಬೇಕು. ರೈತ ಮಹಿಳೆಯರು ಭಾಗವಹಿಸಿದ್ದಾರೆ. ಆ ರೈತ ಮಹಿಳೆಯರು ಬಸ್ಗಳು ಹೋಗ್ತಾವಂತ ವಿಜೇತರಾಗಿದ್ದಾರೆ. ಅವ್ರಿಗೆ ನಮಗೆ ಪ್ರಶಸ್ತಿ ಕೊಡ್ರಿ, ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಆ ಕಾರಣಕ್ಕಾಗಿ ಇವರು ಒಂದು ಇದು ಮಾಡಿದ್ದೀವಿ, ದಯಮಾಡಿ ಕ್ಷಮೆ ಇರಲಿ. ಮತ್ತೊಮ್ಮೆ ಇವರನ್ನ ವಿಶೇಷವಾಗಿ ಕರೆಸ್ತೀವಿ, ವಿಶೇಷ ಕಾರ್ಯಕ್ರಮ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸ್ರಿ. ಇದು ಒಂದು ಪ್ರಾರಂಭ. ಇದಕ್ಕೆ ಮುನ್ನುಡಿ ಮತ್ತೆ ಇದು ಹೆಚ್ಚಿನ ಕಾರ್ಯಕ್ರಮ ಮಾಡೋಣ. ದಯಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಕ್ಷಮೆ ಕೋರುತ್ತಾ, ಈ ರೈತ ಮಹಿಳೆಯರಿಗೆ ಗ್ರಾಮಗಳಿಂದ ಬಂದಿದ್ದಾರೆ, ಅವರಿಗೆ ಮನೆಗೆ ತೆರಳಬೇಕು, ಅವ್ರ ಜೊತೆ ಪುರುಷರು ಇಲ್ಲ. ಹೀಗಾಗಿ ಇದೊಂದು ದಯಮಾಡಿ ಎಲ್ಲರಲ್ಲಿ ವಿನಂತಿ. ಅವ್ರಿಗೆ ಅಭಿನಂದನೆ ಹೇಳ್ರಿ. ಸರಿ ಸರ್. ಸರ್, ಇವ್ರು ಹೇಳ್ದಂಗೆ, ಯಾಕಂದ್ರೆ ತಾಯಂದ್ರ ದೂರದಿಂದ ಬಂದಿರ್ಬೋದು, ಅವ್ರಿಗೆ ಹೋಗ್ಬೋದು, ಬಸ್ ವೇಟ್ ಮಾಡ್ತಿರ್ಬೋದು, ಚಳಿನಿದೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಇನ್ನೊಂದು ಸಲ ಇಲ್ಲೇ ಆಶ್ರಮದೊಳಗೆ ಇನ್ನೊಂದು ದೊಡ್ಡ ಪ್ರಮಾಣದೊಳಗೆ ಬಂದು ತುಂಬ ಸಮಯ ತಗೊಂಡು ಅದು ನಾವು ಇನ್ನೊಂದು ಸಲ ಮಾತಾಡೋಣ. ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕಂತ, ನಮ್ಮ ಸಹಜ ಕೃಷಿ ಪವಿತ್ರ ಕೃಷಿ ಅದ. ಅದಕ್ಕೆ ನಾವು ಎಲ್ಲರೂ ದಿಟ್ಟಾಗಿ ನಿಂದಿರಬೇಕು. ರೈತರು ಒಗ್ಗಟ್ಟಾದ್ರೆ, ನಮ್ಮ ಕೃಷಿಕರು ಒಗ್ಗಟ್ಟಾದ್ರೆ ನಮ್ಮ ಎಲ್ಲ ಪಾಲಿಸಿ ಲೆವೆಲ್ ಚೇಂಜ್ ಆಗುತ್ತಾ. ಯಾಕಂದರೆ 48,000 ಕೋಟಿ ನಾವು ಫರ್ಟಿಲೈಸರ್ ಸಬ್ಸಿಡಿ ಕೊಡ್ತಿದ್ದೇವೆ. ಆಂಧ್ರ ಒಳಗೆ ಹೇಳಿದೆ, ನಾವು ಮರಾಠ ಕೃಷಿ ಮಾಡಿದಾಗ ಪ್ರತಿಯೊಂದು ರೈತರಿಗೆ ಯಾರೊಬ್ಬರು ಯೂರಿಯಾ ಯೂಸ್ ಮಾಡಲ್ಲ, ಅವ್ರಿಗೆ 800 ರೂಪಾಯಿ ಕೊಡ್ತೀನಿ ಅಂತಂದರು. ಬಿಕಾಸ್ ಆಫ್ ದರ್ ಬಿಹೈಂಡ್ ಈಸ್ ಈ ನಮ್ಮ ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ಅದನ್ನು ಮೆಚ್ಚಿಕೊಂಡ್ರು. ತುಂಬ ರಾಜ್ಯ ಒಳಗೆ ನಾವು ಸಲಹೆಗಾರ ಕೆಲಸ ಮಾಡ್ತಿದ್ದೀನಿ. ಅದು ಏನಂತಂದರೆ, ನಾನು ನನ್ನ 28 ಲಕ್ಷ ನೌಕರಿ ಬಿಟ್ಟು ಬಂದಿದ್ದು ಈ ರೊಕ್ಕ ಮಾಡ್ಬೇಕಂತಲ್ಲ, ಈ ಸರ್ಕಾರದಿಂದ ಏನೇ ಸಲಹೆ ಬಂದರೂ ನಾನು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಯಾಕಂದರೆ ನಮ್ಮ ಹಳ್ಳಿಗಳು ಸಮುದ್ರ ಆಗಬೇಕು, ಹಸಿರು ಗ್ರಾಮ ಸ್ವರಾಜ್ಯ ಆಗಬೇಕು, ಸ್ವಾವಲಂಬಿ ಗ್ರಾಮ ಆಗಬೇಕು. ನಾವು ಅದನ್ನು ನಮ್ಮ ಉದ್ದೇಶ. ಅದಕ್ಕಾಗಿ ತುಂಬ ರೈತರು ಈ ನಂದಿ ಕೃಷಿ ಅಭಿಯಾನಕ್ಕೆ ಸಹಾಯ ಕೊಡ್ತಿದ್ರಿ. ನಮ್ಮೂರಿಂದ 2 ವರ್ಷ ಹಿಂದ್ಗಡೆ ಶುರುವಾಗಿದ್ದು, ಈಗ ನಮ್ಮ ಬಸವರಾಜ್ ಹೇಳ್ತಿದ್ರು ಆಲ್ಮೋಸ್ಟ್ 50 ಹಳ್ಳಿಗಳು ತಲುಪಿದೆ ಅಂತ. 50 ಹಳ್ಳಿಗಳು ಭಾಳ ಕಡಿಮೆನ. ಅದು ಇನ್ನೂ ನಾವು ಸ್ಪ್ರೆಡ್ ಆಗಬೇಕು. ಅದಕ್ಕೆ ಹೀಟ್ ಮ್ಯಾಪ್ ಮಾಡ್ಕೊಂಡು ಹೋದಾಗ ನಾವು ಒಂದು ಒಗ್ಗಟ್ಟಾಗಿ ರೈತರು ನಮಗೇನು ಬೇಕು, ನಮ್ಮ ಆರೋಗ್ಯಕ್ಕೆ ಏನು ಬೇಕು, ಅದಕ್ಕೆ ಏನು ಸಲಹೆ ಏನು ಬೇಕಂತ ಎಲ್ಲನೂ ಒಗ್ಗಟ್ಟಾಗಿ ನಾವು ಮಾಡಿದರೆ ನಮ್ಮ ರಾಜರ ಕಾಣೆ ಇರ್ಬೋದು, ಎಲ್ಲರೂ ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿ, ನಿಮ್ಮ ಆಶೀರ್ವಾದ, ಅಪ್ಪ ಅವರ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ನನ್ನ ಇಲ್ಲಿ ಕರೆಸಿ 2 ಮಾತು ಹೇಳಿದ್ದಕ್ಕೆ ನನ್ನ ಅನಂತ ನಮಸ್ಕಾರಗಳು.